ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಸೋಲ್ಜರ್ ಬಂದರೆ ಜೋಶ್ ಹೈ ಆಗಬೇಕು. 2 ನಿಮಿಷ ಮಾತಾಡೋದಿಲ್ಲ, ನಾನೊಂದು 15 ನಿಮಿಷ ಮಾತಾಡ್ತೀನಿ. ಯಾಕೆ ಟೈಮ್ ಇಲ್ಲದಿದ್ದರೂ ಸಹ ನನಗೆ ಮಾತಾಡಬೇಕಂತ ಆಗ್ತಾ ಉಂಟು, ಅದಕ್ಕೆ ಮಾತಾಡ್ತೀನಿ. ಸೊ ನನ್ನನ್ನು ಇಲ್ಲಿಗೆ ಕರೆದು ಗೌರವಿಸಿದಂಥ ತರಂಗ ರಿಜಿಸ್ಟರ್ ಮಂಗಳೂರಿನ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಗೂ ಮತ್ತು ಇಲ್ಲಿ ಇರುವ ಎಲ್ಲರಿಗೂ ಮನಪೂರ್ವಕವಾದ ಧನ್ಯವಾದ. ಮೊದಲು ಹೇಳಬೇಕಾದ್ರೆ ನನಗೆ ಅಧ್ಯಕ್ಷರು ಮತ್ತು ಪಾಂಡುರಂಗ್ ಸರ್ ಫೋನ್ ಮಾಡೋ ಅವರ ಜೋಶಲ್ಲಿ ನಾನು ಇಲ್ಲಿ ಬಂದಾಗೆ ಆಗಿತ್ತು. ಸರ್ ನಮಸ್ಕಾರ, ನೀವು ಕಾರ್ಗಿಲ್ ಹೋದಾರಲ್ಲ, ಇವರು ಆ ವರ್ಡ್ ಕೇಳುವಾಗ ಇವರ ಪ್ರೋಗ್ರಾಮಿಗೆ ಬರುವಂತೆ ಆಯಿತು. ನನಗೆ ಸತ್ಯ ಹೇಳಿದೆ, 100% ನನಗೆ ಬಂದು ಇಲ್ಲಿ ಮತ್ತು ಈ ಪ್ರೋಗ್ರಾಮ್ ಅಟೆಂಡ್ ಮಾಡಬೇಕಂತ ತುಂಬ ಇದಿತ್ತು. ಪ್ಲಸ್ ಇದು ಸಂಗೀತ ಪ್ರೋಗ್ರಾಮ್, ನಾನು ನೋಡಿದೆಲ್ಲ ಸಾಂಗ್ ಎಲ್ಲ ನಡೀತಾ ಇತ್ತು, ನೋಡೋಗೊಂದು ಖುಷಿ. ಸಂಗೀತದ ಪವರ್ ಗೊತ್ತು ನಿಮಗೆ, ಸಂಗೀತದಲ್ಲಿ ಏನು ಸಹ ಸಾಧನೆ ಮಾಡ್ಬೋದು. ಅದೊಂದು ಏಕಾಗ್ರತೆ ತರುವಂಥ ಇದು ಸಹ, ಮನುಷ್ಯನಿಗೆ ಏಕಾಗ್ರತೆ ಬರ್ತದೆ ಅದರಲ್ಲಿ. ಆರ್ಮಿ ಕೂಡ ಒಂದು ಅದೇ ಟೈಪಿಗೆ ಬರ್ತದೆ. ಹಾಗೆ ನಾನು ನನ್ನ ಸ್ವಲ್ಪ ಎಕ್ಸ್ಪೀರಿಯೆನ್ಸನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಸರಿ ಹೇಳಿದರು, ಒಂದೆರಡು ವಿಷಯ ಹೇಳಬೇಕಂತ. ಆದರೆ ನನಗೆ ಆರ್ಮಿ ಮತ್ತು ಕಾರ್ಗಿಲ್ನ ವಿಷಯ ಹೇಳಬೇಕಾದ್ರೆ ಅದು ಕಡಿಮೆ ಹೇಳಿದರೆ 10-20 ದಿವಸ ಬೇಕಾದರೆ ಸಹ ಮುಗಿಯುವುದಿಲ್ಲ. ಆದರೆ ನಾನು ಮೇಯ್ನ್ ಹೆಡ್ಲೈನ್ಸನ್ನು ನಾನು ಸ್ವಲ್ಪ ನಾನು ಮಾಡಿದ ಕೆಲಸ, ನನ್ನ ಟೀಮ್ ಮಾಡಿದ ಕೆಲಸವನ್ನು ತಮ್ಮಲ್ಲಿ ಹೇಳಲು ಇಷ್ಟಪಡ್ತೇನೆ. ಮೊದಲಿಗಾಗಿ ನಾನು ರಜೆಯಲ್ಲಿದ್ದೆ, ನನಗೆ ಕಾಲ್ ಬಂತು, ನಾನು ವಾಪಸ್ ಹೋದೆ. ನಾನು ಇಂಡಿಯಾದು ಜೂನಿಯರ್ ಟೀಮ್ನ ಬಾಕ್ಸರ್ ಆಗಿದ್ದೆ, ಇಂಡಿಯಾದು. ಸೊ ಆಗ ರಿಕಾಲ್ ಬರುವಾಗ ನಾನು ಎನಿಸಿದೆ, ಈ ಗೇಮ್ ಸ್ಟಾರ್ಟ್ ಆಯಿತು, ಇದು ಎಲ್ಲಿ ಗೇಮ್ ಇರ್ಬೋದು, ಅದಕ್ಕೆ ನೀವು ಬರಬೇಕಂತ. ಸೊ ವಾಪಸ್ ಹೋಗಿ ಜಮ್ಮು ಟು ಶ್ರೀನಗರ ಮುಟ್ಟಿದೆ. ಶ್ರೀನಗರ ತಲುಪುವಾಗ ಸಹ ನಮಗೆ ವಾರ ಆದದ್ದು ಗೊತ್ತಿರಲಿಲ್ಲ. ಅಲ್ಲಿ ಫೈರಿಂಗ್ ಆಗ್ತಾ ಒಂದು ಫಿದೈನ್ ಅಟ್ಯಾಕ್ ಅಂತ ಹೇಳ್ತಾರೆ, ಫೈರಿಂಗ್ ಆಯಿತು. ಫೈರಿಂಗ್ ಆಗುವಾಗ ನಾನು ಚಿಕ್ಕ ಏಜಿನವ, ಕುತೂಹಲ ಅಂತ ಬರ್ತದೆ, ನಾನು ಸಹ ಕುತೂಹಲದಲ್ಲಿ ಹೋಗಿ ನೋಡು ಅಂತ ಎದುರುವಾಗ ತಮಗೆ ಗೊತ್ತುಂಟು, ಸ್ಕೂಲಲ್ಲಿ ಟೀಚರ್ ಕುತ್ಕೋ ಅಂತ ಹೇಳಿದರೆ ಕುತ್ಕೊಳ್ಳಬೇಕು. ಹಾಗೆ ನಮ್ಮ NC ಅವರು ಕುತ್ಕೋ ಅಂತ ಹೇಳಿದ್ರು, ಮಲಗಿ. ಆದರೆ ಸಹ ನಾವು ಮಲಗಿಲ್ಲ, ಕ್ರೋರಿಂಗ್ ಮಾಡ್ತಾ ನೋಡುವಂತ ಹೋದೆವು. ಆಗ ನಮ್ಮ NC ಅವರು ನಮಗೆ ಬೈದರು, ಉದರ್ ಇತ್ನಾ ಆದ್ಮಿ ಮರ್ ರಹೆ ಫಿರ್ ಭಿ ಆಪ್ ಹಮಾರೆ ಏಕ್ ಭಿ ಬಾತ್ नहीं मान रहे हो. ನನ್ನ ಕನ್ನಡ ಅರ್ಥ ಆಗ್ತದಲ್ಲ, ಉದರ್ ಇತ್ನಾ ಆದ್ಮಿ ಮರ್ ರಹೆ ತುಮ್ ಲೋಗ್ ಇದರ್ ಏಕ್ ಭಿ ಬಾತ್ नहीं मान रहे हो. ಸೊ ಉಸ್ ಟೈಮ್ ನಮ್ಮ ತಲೆಗೆ ಹೋದರೆ ಅಲ್ಲಿ ವಾರ್ ಸ್ಟಾರ್ಟ್ ಆಗಿದೆ ಅಂತ. ಅಲ್ಲಿಂದ ನಾವು ಉರಿ ಅಂತ ಕೇಳಿರ್ಬೋದು, ಉರಿಗೆ ಹೋದೆವು. ಉರಿಯಲ್ಲಿ ಪೋಲ್ ಗನ್ನೇರಿ ಅಂತ ಇತ್ತು. ಆ ಪೋಲ್ ಗನ್ನೇರಿ ನಿಂದರೆ ಇಸ್ಲಾಮಾಬಾದ ಗಾಳಿಯಲ್ಲಿ 1.5 ಕಿಲೋಮೀಟರಲ್ಲಿ ಕಾಣ್ತಾ ಇರ್ತದೆ, ಫೈರಿಂಗ್ ನಡೀತಾ ಇರ್ತದೆ. ಅಲ್ಲಿಂದ ನಾನು ಇದ್ದದ್ದು 160 mm ಟೆಂಪ್ಲಾ ಮೋಟರ್ ಅಂತ, ಈ ರೆಜಿಮೆಂಟಲ್ಲಿದ್ದದ್ದು ನಾನು. ಈ ರೆಜಿಮೆಂಟ್ನಲ್ಲಿರುವ ವರ್ಲ್ಡಿನಲ್ಲಿರುವ ಏಕೈಕ ರೆಜಿಮೆಂಟ್. ಉಳಿದದ್ದು ಖಾಲಿ ಈಗ 14 ಗನ್ 15 ಗನ್ ಮಾತ್ರ ಉಳಿದಿದೆ. ಈ ರೆಜಿಮೆಂಟಲ್ಲಿ ನಾನು ಪೋಸ್ಟಿಂಗ್ ಆಗಿದ್ದೆ. ಅಲ್ಲಿಂದ ನನಗೆ ಆರ್ಡರ್ ಬಂತು, ಶ್ರೀನಗರಕ್ಕೆ ನೀವು ಕಾರ್ಗಿಲ್ ವಾರಿಗೆ ಹೋಗ್ಬೇಕಂತ. ಎಲ್ಲರಿಗೆ ಏನಾಗ್ತದೆ, ಒಬ್ಬ ವಾರಿಗೆ ಹೋಗ್ಬೇಕು, ಯೂನಿಫಾರ್ಮ್ ನಾವು ಯಾಕೆ ಹಾಕಿದೆ, ಅದನ್ನು ಹೇಗೆ ಅದರ ಪವರ್ ಎಷ್ಟು ಅಂತ ತೋರಿಸುವ ಬೇಕಾದಂಥ ದಿನ ಅದು. ನಮ್ಮ ರೆಜಿಮೆಂಟ್ ಏಕೈಕ 54 ರೆಜಿಮೆಂಟಲ್ಲಿ ನಮ್ಮ ಒಂದೇ ರೆಜಿಮೆಂಟ್ಗೆ 244 ಹೆವಿ ಮೋಟರ್ಗೆ ನಮಗೆ ಆರ್ಡರ್ ಬಂತು. ಖುಷಿಯಲ್ಲಿ ಸಹ ಒಂದು, ಈಗ ಟೀಚರ್ಸ್ನವರು ಸಹ ಎಲ್ಲಿಯಾದರೂ ಕಾಂಪಿಟೇಷನ್ಗೆ ಹೋಗಿ ಹೇಳ್ತಾರೆ, ಈಗ ನಿಮ್ಮ ಡಿಸಿಪ್ಲಿನ್ ಹೀಗಿರಬೇಕು. ನಮ್ಮ ಡಿಸಿಪ್ಲಿನನ್ನು ನಿಮಗೆ ಹೇಳುವಾಗ ಸ್ವಲ್ಪ ನಮ್ಮ ಲ್ಯಾಂಗ್ವೇಜ್ ಬೇರೆ, ಆದರೆ ಅರ್ಥ ಮಾಡಿಕೊಳ್ಳಿ. ನಮ್ಮ NC ಅವರು ಎಂತ ಹೇಳಿ ಫಾಲಿನ್ ಮಾಡಿದ್ರು, ಫಾಲಿನಲ್ಲಿ ನಮ್ಮ SM ಎಲ್ಲ ಬಂದು, ನೀವು ತುಂಬ ವಯಸ್ಸೇ ಕನ್ನಡದಲ್ಲಿ ಹೇಳಿದೆ, ತುಂಬ ವಯಸ್ಸೇ ಅಗರ್ ಏರ್ ಬ್ರಸ್ಟ್ ಆಗಿ ಮೇಲೆಯಿಂದ ಏರ್ ಬ್ರಸ್ಟ್ ಬಂದರೆ ಕೈಯನ್ನು ಫೋಲ್ಡ್ ಮಾಡಿ ಹೀಗೆ ನಿಲ್ಲಿ, ಹೆಲ್ಮೆಟ್ ಹಾಕಿ ಹೀಗೆ ನಿಲ್ಲಿ. ಅದು ನಮಗೆ ಸೆಲ್ಲಿದೆಲ್ಲ ಸೌಂಡ್ ಗೊತ್ತಾಗ್ತದೆ. ಈಗ ಅದೊಂದು ವಿಷಿಲ್ನ ಸೌಂಡ್ ಬಂದರೆ ಸೆಲ್ ಬರ್ತುಂಟಂತ, ಸೆಲ್ ಬಂದು ಕೆಳಗೆ ಬಿದ್ದು 45 ಡಿಗ್ರಿಯಲ್ಲಿ ಬ್ಲಾಸ್ಟ್ ಆಗೋದು ಅಂಥದ್ದು. ಸೊ ಹಾಗೆ ಅಂತ ಹೇಳಿದರು, ಏರ್ ಬ್ರಸ್ಟ್ ಬಂದರೆ ಅದು 200 ಮೀಟರಲ್ಲಿ ಮೇಲೆ ಬ್ಲಾಸ್ಟ್ ಆಗ್ತದೆ. ನೀವು ಸ್ಟ್ರೈಟ್ ನಿಂತುಕೊಳ್ಳಿ, ಸ್ಪ್ಲೆಂಡರ್ ಪಾಸ್ ಆಗ್ತದೆ. ಒಂದು ಹೆಚ್ಚು ಹೇಳಿದರೆ ನಿಮ್ಮ ಕೈ ಕಟ್ಟಾಗ್ಬೋದು, ನೀವು ಉಳಿತೀರಾ. ಆಮೇಲೆ ಸೆಲ್ ಬಂದರೆ ನೀವು ಎಲ್ಲಿ ಅಂತ ಒಂದು ಕಲ್ಲಿನ ಜಾಗ ಇದ್ದರೆ ಅಲ್ಲಿ ಮಲಗಿಕೊಳ್ಳಿ. ಆಗ 45 ಡಿಗ್ರಿ ಆ್ಯಂಗಲಲ್ಲಿ ಸ್ಪ್ಲೆಂಡರ್ ಸ್ಪ್ರೆಡ್ ಆದರೆ ನೀವು ಉಳಿತೀರಾ. ಇದನ್ನೊಂದು ತಲೆಯಲ್ಲಿ ಇಟ್ಕೊಳ್ಳಿ ಅಂತ ನಮಗೆ ಹೇಳಿದರು. ಬಾಕಿ ಸಿವಿಲಲ್ಲಿ ನೀವು ಮಾತಾಡೋದು, ನೀವು ಅಲ್ಲಿ ಹೋಗಿ ನಿಮ್ಮ ಕೈ ಕಟ್ಟಾಗ್ತದೆ ಅಂದರೆ ಅವ ಅಲ್ಲಿ ಕೈ ಕಟ್ಟಾಗಬೇಕಂದಿಲ್ಲ, ಹಾಗೆ ಕಟ್ಟಾಗಿರ್ತಾರೆ. ಸೊ ಈ ಆರ್ಡ್ರಲ್ಲಿ ನಮಗೆ ಸಿಕ್ಕಿದ್ದು. ನಾವು ಅಲ್ಲಿಂದ ಉರಿಯಿಂದ 2600 ಸೆಲ್ ನಮಗೆ ಎತ್ತಲಿಕ್ಕೆ ಇತ್ತು. 2600 ಸೆಲ್ ಎತ್ತಲಿಕ್ಕೆ ಇದ್ದದ್ದು 6 ಜನ. ಆದರೂ ಸಹ ನಾವು ಎತ್ತಿದ್ದೇವೆ. ನಮ್ಮ ಈ ಕೈಯ ಇಷ್ಟು ಮಾಂಸ ಪ್ರತಿಯೊಂದು ಸೆಲ್ಲಲ್ಲಿ ಅಂಟಿದ್ದು, ರಕ್ತ ಆಗಿತ್ತು. ಆದರೆ ಸಹ ಆ ಜೋಶಲ್ಲಿ ಇದು ಎಲ್ಲ ನೋವು ಏನಿರಲಿಲ್ಲ. ನಾವು ಅಲ್ಲಿಂದ ಕೈಗೆಲ್ಲ ಬ್ಯಾಂಡೇಜ್, ಫಸ್ಟ್ ಏಡ್ ಅಂತ ಹೇಳ್ತೇವೆ, ಹೆಲ್ಮೆಟ್ನ ಒಳಗೆ ಇರ್ತದೆ, ಅದನ್ನು ತೆಗೆದು ಕೈಗೆ ಕಟ್ಟಿ ಅದರಲ್ಲಿ ಸೆಲ್ಲನ್ನೆತ್ತು 2600 ಲೋಡ್ ಮಾಡಿ ನಾವು ಸೋನಮಾರ್ಗ ಅಂತ ಊರುಂಟು, ಅಲ್ಲಿಗೆ ತಲುಪಿದೆವು. ಅಲ್ಲಿ ತಲುಪಿದ ನಂತರ
ನಮಗೆ ಒಂದು ಆರ್ಡ್ರ್ ಬಂತು, ಒಳ್ಳಿನ ಯಾವ ಸಹ ವಾರ್ ಸಹ ಫಸ್ಟ್ ಲೈಟ್ ಸೆ ಪೇಲೆ ಲಾಸ್ಟ್ ಲೈಟ್ ಕಿ ಬಾತ್, ಈ ಟೈಮಲ್ಲಿ ವಾರ ಆಗೋದು ಅಟ್ಯಾಕ್ ಮಾಡೋದು ಹೇಳಿದರೆ. ಆ ಟೈಮಲ್ಲಿ ಸಂಜೆ ಒಂದು 5:45 6:30 ಒಳಗೆ ಅಟ್ಯಾಕ್ ಮಾಡೋದು. ಆಗ ಯಾರು ನೋಡಿದರೆ ಸಹ ಮರ ಗಿಡ ಹಲ್ಲುಗಾಡಿದಾಗೆ ಕಾಣ್ತದೆ, ಅದಕ್ಕೆ ಆ ಟೈಮಲ್ಲಿ ಅಟ್ಯಾಕ್ ಮಾಡೋದು. ಬೆಳಿಗ್ಗೆ ಸಹ ಅಷ್ಟೇ 5:30 6:30 ಹಾಗೆ. ಸೊ ನಮಗೆ ಆರ್ಡರ್ ಸಿಕ್ಕಿದ್ದು, ನೀವು ಇವತ್ತು ರಾತ್ರಿ ಮೂವ್ ಆಗಲಿಕ್ಕೆ ನಾನು ಲೈಟ್ ಮಿಷಿನ್ ಗನ್ ಆಪ್ರೇಟ್ ಮಾಡ್ತಾಯಿದ್ದೆ, LMG ಅಂತ ಹೇಳ್ತಾರೆ ಅದರಲ್ಲಿ. ಸೊ ಅಲ್ಲಿಂದ ನಾನು ಬರುವಾಗ ನಮಗೆ 3 ಟನ್ ಗಾಡಿ ಬಂತು. 3 ಟನ್ ಗಾಡಿ ಬರುವಾಗ ನಮಗೇನೆಂದರೆ ಆಗ ಸಹ ಒಂದು ಹುಚ್ಚೆ, ನೋಡುವ ಏನಾಗಿದೆ ಅಂತ. ಸೊ ನಾನು ಫಸ್ಟ್ 3 ಟನ್ನ ಟ್ರೇಲ್ ಉಂಟು, ಅದರ ಮೇಲೆ ಹತ್ತಿ ನೋಡುವಾಗ ಫಸ್ಟ್ ಡೆಡ್ ಬಾಡಿ ನಮ್ಮ ರೆಜಿಮೆಂಟ್ನ ಕಾಮರಾಜ್ ಅಂತ ಇದ್ದರು, ಅವ್ರದ್ದು ಡೆಡ್ ಬಾಡಿ ಇತ್ತು. ಅವ್ರ ಶರೀರ ಇರಲಿಲ್ಲ, ಕುತ್ತಿಗೆ ಮತ್ತು ಸೊಂಟ ಮಾತ್ರ ಇದ್ದದ್ದು. ಅದು ಬ್ಲಾಸ್ಟಲ್ಲಿ ಅದು ಹಾಗೆ ಆಗಿತ್ತು. ಅದನ್ನು ನೋಡಿ ಒಂದು ಕ್ರೂರತನ ಅವರಿಗೆ ಸಿರ್ಬೋದು, ಅದಕ್ಕಿಂತ ಡಬಲ್ ಈ ಇಂಡಿಯಾದ ಮಣ್ಣಿನಲ್ಲಿ ಹುಟ್ಟಿದವರಿಗೆ ಸಹ ಇದ್ದೇ ಇರ್ತದೆ. ಅದೇ ಒಂದು ಚಾಲೆಂಜನ್ನು ಹಾಕಿದ್ದೇವೆ, ಇನ್ನೂ ಬಿಡುವುದಿಲ್ಲ ಅಂತ. ಅಲ್ಲಿಂದ ಹೋಗಿ ತೊರೊಲಿನ್ 0.5440 ನೀವು ಕೇಳಿರ್ಬೋದು. ಕೆಲವೆಲ್ಲ ನಂಬರ್ಸಲ್ಲಿ ಇರೋದು, ನಾವು ಈಗ ಹೇಳ್ತೇವೆ ಬೋಳೂರು ಕೋಡಿಕಲ್, ಹಾಗೆ ನಮ್ಮದರಲ್ಲಿ ಅದೆಲ್ಲ ನಂಬರ್ಸ್ 0.5440 5556 ಹಾಗೆಲ್ಲ ನಂಬರ್ಸ್. ತೊರೊಲಿನ್ ಹೇಳಿದರೆ ನೀವು ಯೂಟ್ಯೂಬಲ್ಲಿ ನೋಡ್ತೀರಾ, ಅದು ಬೇರೆ ಇದು ಬೇರೆ. ಯೂಟ್ಯೂಬಲ್ಲಿ ನೋಡಿದರೆ ಸಂದೀಪ್ ಶರ್ಮಾ ಅಂತ ಕೇಳಿರ್ಬೋದು, ಕರ್ನಲ್ ಸಂದೀಪ್ ಶರ್ಮಾ, ಅವರ ಟೀಮಲ್ಲಿ ನಾನಿದ್ದದು. ಅಲ್ಲಿಂದ ತೊರೊಲಿನ್ ಮೇಲೆ ಅಟ್ಯಾಕ್ ಮಾಡಿದೆವು. ಅಟ್ಯಾಕ್ ಮಾಡುವಾಗ ನಾವು 300 ಮೀಟರ್ ಗ್ಯಾಪ್ ತನಕ ನಮಗೆ ಫೈರಿಂಗ್ ಆರ್ಡರ್ ಇರಲಿಲ್ಲ. ಆದರೆ ಸಹ ಒಂದು ರಿಲೇಷನ್ಶಿಪ್ ಇರ್ತದೆ, ಈಗ ನಿಮ್ಮ ಫ್ಯಾಮಿಲಿ ರಿಲೇಷನ್ಶಿಪ್ಪು ಮತ್ತು ಫ್ರೆಂಡ್ಸ್, ಹಾಗೆ ಟೀಚರ್ಸು, ಸ್ಟೂಡೆಂಟ್, ಅದೊಂದು ರಿಲೇಷನ್. ಆದರೆ ಯೂನಿಫಾರ್ಮ್ದೊಂದು ರಿಲೇಷನ್ಶಿಪ್ ಬೇರೆ ಇರ್ತದೆ, ಅದರ ಸ್ಟೋರಿ ಹೇಳ್ತೇನೆ. ಅಲ್ಲಿ ಫೈರಿಂಗ್ ಆಯಿತು. ಪಾಕಿಸ್ತಾನಿಯವರು 5.5 ಅದರಲ್ಲೆಲ್ಲ ಫೈರ್ ಮಾಡ್ತಾಯಿದ್ರು, MMGಯಲ್ಲಿ ಸಹ ಫೈರ್ ಮಾಡ್ತಾಯಿದ್ರು. ಆದರೆ ಏನಂತ ಹೇಳಿದರೆ ನಮ್ಮದ್ರಲ್ಲಿ ಏನು ಹೇಳಿದರೆ ಲೊಕೇಶನ್ ಕಾಣ್ತಾ ಇಲ್ಲ. ಫೈರಿಂಗ್ ಆಗುವಾಗ ಯಾವಾಗ ಸಹ ಮಜಲ್ ವೆಲಸಿಟಿ ಅಂತ ಇರ್ತದೆ, ಬ್ಯಾರಲ್ನ ಎದುರಲ್ಲಿ ಬೆಂಕಿ ಬರ್ತದೆ, ಅದು ಗೊತ್ತಾಗ್ತದೆ ಇದಿಷ್ಟು ದೂರದಲ್ಲಿ ಇರ್ತೇವಂತೆ. ಈಗ ನಾನು ಹೇಳಿದೆ ನೀವು 300 ಮೀಟರ್ ಅಂತ, ನೀವು ಹೇಳ್ಬೋದು ಇವನಿಗೆ ಎಂತ ಗೊತ್ತಾಯಿತು 300 ಮೀಟರ್ ಅಷ್ಟು ಗ್ಯಾಪಲ್ಲಿ. ಆದರೆ ಇಂಡಿಯನ್ ಆರ್ಮಿಯಲ್ಲಿ ಒಂದು ಮ್ಯಾಪಿಂಗ್ ಅಂತ ಒಂದು ಡ್ರಿಲ್ ಕಳಿಸ್ತಾರೆ. ಈ ಡ್ರಿಲ್ಲಲ್ಲಿ ನಾವು ಇಲ್ಲಿ ನಿಂತು ಮೂಡಬಿದ್ರೆಯಲ್ಲಿ ನವಮಿ ಹೋಟೆಲ್ ಎಷ್ಟರಲ್ಲಿ ಉಂಟ ನಮ್ಮ ಮ್ಯಾಪಿನಿಂದ ಸೂರ್ಯ ಚಂದ್ರರಿಂದ ಇಲ್ಲದ್ರೆ ಯಾವುದೋ ದೇವಸ್ಥಾನ ಇದರಿಂದ ನೋಡಿ ಮ್ಯಾಪಿನಿಂದ ಸ್ಕೆಚ್ ಆಗ್ತೇವೆ. ಸ್ಕೆಚ್ಚಲ್ಲಿ ನಾವು ಇಲ್ಲಿಂದ ಫೈರ್ ಮಾಡಿದರೆ ಬೀಳುವುದು ನವಮಿ ಅಪಾರ್ಟ್ಮೆಂಟ್ ಎದುರು ಹೋಗಿ ಸೆಲ್ ಹೋಗಿ ಬೀಳ್ತದೆ. ಅಂಥದ್ದು ಮ್ಯಾಪಿಂಗ್ ನಮಗೆ ಕಳಿಸ್ತಿದ್ದಾರೆ. ಅದೇ 300 ಮೀಟರಲ್ಲಿರುವಾಗ ನಮ್ಮ ಒಬ್ಬರು ಆಫೀಸರ್ ಏನು ಮಾಡಿದ್ರು ಹೇಳಿದರೆ, ಅವರ ಇದರಲ್ಲಿ ಏನು ಕಾಣ್ತದೆ ಅಂತ ಬೆನ್ನಕುಲರಲ್ಲಿ ಜಸ್ಟ್ ಎತ್ತಿ ನೋಡಿದರು. ಅವರಿಗೆ ಅಲ್ಲಿ ಬ್ರಸ್ಟ್ ಫೈರ್ ಬಿತ್ತು, ಅವರಲ್ಲಿಯೇ ಶಹೀದಾದರು. ನಾನು ರಿಲೇಷನ್ಶಿಪ್ ಇದು ಹೇಳಿದೆಲ್ಲ, ಅದು ರಿಲೇಷನ್ಶಿಪ್ಪು. ನಂಗೆ ಇವರಿಗೆ ಫೈರ್ ಆದದ್ದು ನಮ್ಮ ಇನ್ನೊಬ್ಬ ಆಫೀಸರ್ ಫೈರ್ ಆ್ಯಂಡ್ ಮೂವ್ ಮಾಡ್ತಾ ಹೋದರು, ಅವರು ಸಹ ಅಲ್ಲಿ ಶಹೀದಾದರು. ಇಂಡಿಯನ್ ಆರ್ಮಿದೊಂದು ಆ ಟೈಮಿನ ಪವರ್ ಹೇಳಿದರೆ, ಇಡೀ ವರ್ಲ್ಡಿನಲ್ಲಿ ಇಷ್ಟು ವಾರ ಆಗ್ತದೆ, ಎಲ್ಲರೂ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕಿ ಹೋಗೋದು, ನೀವು ನೋಡಿರ್ಬೋದು ಯಾವುದರಲ್ಲಿ ಸಹ. ಆದರೆ ಇಂಡಿಯನ್ ಆರ್ಮಿ ಕಾರ್ಗಿಲ್ ವಾರಲ್ಲಿ ಒಬ್ಬರು ಬುಲೆಟ್ ಪ್ರೂಫ್ ಜಾಕೆಟ್ ಹಾಕಿಲ್ಲ. ಯಾಕಂದರೆ ಆ ಟೈಮಿಂದು ಬುಲೆಟ್ ಪ್ರೂಫ್ ಜಾಕೆಟ್ದು ವೆಯ್ಟ್ 18 kg ಎತ್ತುದ ಅಲ್ಲ, ಈ ಗನ್ನನ್ನು ಎತ್ತುದ. ನಮ್ಮ ಗನ್ ಈಗ ರಾಕೆಟ್ ಲಾಂಚರ್ ಹೇಳಿದರೆ 16 kg ವೆಯ್ಟ್ ಇರ್ತದೆ ಅದರದ್ದು. LMG ಟೋಟಲ್ ಹೇಳಿದರೆ ಸಹ 20 kg, 20 ಪ್ಲಸ್ ಇದು 18 kg, 38 kg. ಇದು ಆಕ್ಸಿಜನ್ -44 to 54 ಡಿಗ್ರಿ ಸೆಲ್ಸಿಯಸ್. ಈ ಸ್ಟೆಪ್ಪಿನಲ್ಲಿ ಈಗ ನಾನು ಲಿಫ್ಟಲ್ಲಿ ಬಂದೆ, ಅದನ್ನೇ ನಡೆದುಕೊಂಡು ಬರ್ತಿದ್ರೆ ಶ್ವಾಸ ಇದಾಗ್ತದೆ. ಇಲ್ಲಿ ಎಷ್ಟು ಡಿಗ್ರಿಯಲ್ಲಿ ಉಂಟು, ಅಲ್ಲಿ ಮೈನಸಲ್ಲಿ ಇದ್ದರೂ ಅದನ್ನು ಎತ್ತಿಕೊಂಡು ಹೋಗೋದು ಕಷ್ಟ. ಸೊ ಆ ಟೈಮಲ್ಲಿ ನಾವು ಬುಲೆಟ್ ಪ್ರೂಫ್ ಜಾಕೆಟ್ ಹಾಕಿಲ್ಲ, ನಾವು ಅಲ್ಲಿ ಅಟ್ಯಾಕ್ ಹೋದೆ. ಆಮೇಲೆ ಫೈರ್ ಆರ್ಡ್ರ್ ಬಂತು, ಆದರೆ ಸಿಂಗಲ್ ರೌಂಡ್ ಫೈರ್ ಮಾಡ್ತಾ ಮೂವ್ ಆದೆ. ಹೋಗ್ತಾ 150 ಮೀಟರ್ ಗ್ಯಾಪಲ್ಲಿ ಬರುವಾಗ ನಮ್ಮ ಒಬ್ಬರು JC ಹೋದರು. ಅಲ್ಲಿ ಹಿಮ ಹೇಳಿದರೆ ಹಿಮ ಕಲ್ಲಾಗಿ ಹೋಗಿದೆ. ಆ ಕಲ್ಲಲ್ಲಿ ಪಿಕ್ಕಾಸಲ್ಲಿ ಹೊಡೆದ್ರೆ ಸಹ ಅದು ಕಟ್ಟಾಗೋದಿಲ್ಲ, ಅಂಥ ಹಿಮ ಇತ್ತು. ಸೊ ಅದರ ಮೇಲೆ ನಮ್ಮೊಬ್ಬರು JC ಮಲಗಿ ಹೇಳಿದರೆ ಕ್ರೋಲಿಂಗಲ್ಲಿ ನಾವು ಮೇಲೆ ಹೋಗ್ತಾ ಇದ್ದೆವು. ಹೋಗುವಾಗ ಎಂತಾಯಿತು, ಅವರು ಹಾರ್ಟ್ ಜಾಮ್ ಆಗ್ತಾ ಹೋಯಿತು. ಅವರಿಗೆ ಗೊತ್ತಾಯಿತು ನಾನು ಇನ್ನು ಉಳಿಯುವುದಿಲ್ಲ, ಆದರೆ ನಾನು ಏನಾದರೂ ಮಾಡಿ ಸಾಯ್ತೇನೆ ಅಂತ ಅದೇ ಯೋಚನೆ ಮಾಡಿದರು. ಆದರೆ ಅವರು ಏನು ಮಾಡಿದ್ರು ಹೇಳಿದರೆ, ಅವರು ಅಲ್ಲಿಂದ ಎದ್ದು ಫೈರ್ ಮಾಡ್ತಾ ಮುಂದೆ ಹೋಗಿ ಒಬ್ಬನನ್ನು ಕೊಂದಿದ, ಇನ್ನೊಬ್ಬನ ಕ್ಯಾಜುಯಾಲಿಟಿ ಮಾಡಿದರು. ಆದರೆ ಫುಲ್ಲು ಬುಲೆಟ್ ಅವರಿಗೆ ಮೇಗೆ ಬಿದ್ದರು, ಅವರಲ್ಲಿ ಶಹೀದಾದರು. ಆನಂತರ ನಮ್ಮ ಜೂನಿಯರ್ ಕಮಾಂಡಿಂಗ್ ಆಫೀಸರ್ ಇದ್ದರು, ಅವರು ನಮ್ಮ ಇಡೀ ಕಂಪನಿಯ ಕಮಾಂಡನ್ನು ಅವರು ತಗೊಂಡ್ರು. ಅಲ್ಲಿಂದ ಮೂವ್ ಆದಾಗ ಬೆಳಿಗ್ಗೆ 3:30-4 ಗಂಟೆ ಆಗ್ತಾ ಬಂತು. ಲೈಟ್ ಬೀಳೋ ಸಮಯ ಬಂತು. ಲೈಟ್ ಬಿದ್ದರೆ ನನ್ನ ಕಂಪನಿದು ನನ್ನ ಕಂಪನಿ ಮತ್ತು ಸೆಕೆಂಡ್ ರಾಜ್ಯ ಕಂಪನಿ ಒಬ್ಬರು ಉಳಿಯುವ ಚಾನ್ಸಸ್ ಇರಲಿಲ್ಲ. ಹಾಗೆ ಏನು ಮಾಡಿದೆ, ನೀವು ಯೂಟ್ಯೂಬಲ್ಲಿ ನೋಡಿ, ಕುಮಾರ್ ಪ್ರವೀಣ್ ಸಿಂಗ್ ಅಂತ ಸೇನಾ ಮೆಡಲ್ ವಿಜೇತ, ಇವರು ಏನು ಮಾಡಿದ್ದು ಹೇಳಿದರೆ, ಈಗ ಎಂತೂ ನಾವು ಉಳಿಯೋ ಚಾನ್ಸಸ್ ಇಲ್ಲ, ಏನಾದರೂ ಮಾಡುವ ಅಂತ ಹೇಳಿ ಎಂತ ಮಾಡಿದ್ರು, ಇವರು ಅಲ್ಲಿಂದ ಅವರಿಗೆ ಕವರಿಂಗ್ ಫೈರ್ ನಾವು ಕೊಟ್ಟೆವು. ಇವರು ಓಡಿಕೊಂಡು ಹೋಗಿ ಪೋಸ್ಟಿನ ಒಳಗೆ ಹೋದರು. ಪೋಸ್ಟಿನಲ್ಲಿದ್ದದ್ದು ಮೂರು ಪೋಸ್ಟ್ ಈಗ ಕಂಡಿಯಾಗಿತ್ತು. ಅದರಲ್ಲಿ ಪ್ರತಿಯೊಂದು ಕಂಡಿಯಲ್ಲಿ ಫೈರ್ ಮಾಡ್ತಾಯಿದ್ರು ನಮಗೆ. ನಾವು ಆಗ ಥಿಂಕ್ ಮಾಡಿದಷ್ಟು ಕಡಿಮೆ ಹೇಳಿದ 20-30 ಜನ ಇರ್ಬೋದು ಅಂತ. ಆದರೆ ಇದ್ದದಲ್ಲಿ ಖಾಲಿ 3 ಜನರಲ್ಲಿ ಒಬ್ಬ ಗನ್ನನ್ನು ಲೋಡ್ ಮಾಡ್ತಾಯಿದ್ದ, ಇನ್ನೊಬ್ಬ ಫೈರ್ ಮಾಡ್ತಾಯಿದ್ದ. ಹಾಗೆ ಒಬ್ಬೊಂದೊಂದು ಪೋಸ್ಟಲ್ಲಿ ಫೈರ್ ಮಾಡ್ತಾಯಿದ್ದೆ. ಇವರು ಪೋಸ್ಟಿನ ಒಳಗೆ ಹೋಗೋದು ಸಹ
ಆ ಆತಂಕವಾದಿ ಸಹ ಎದುರು ಬರೋದು ಒಂದೇ ಆಯಿತು. ಅವ ಸಹ ಫೈರ್ ಮಾಡಿದ, ಇವರು ಒಂದೇ ಜಾಗಕ್ಕೆ 17 ಬುಲೆಟ್ ಒಂದೇ ಜಾಗಕ್ಕೆ ಬಿದ್ದರು ಅವರು. ಆದರೆ ಇವರು ಏನು ಮಾಡಿದರೆ, ಇವರು ಫೈರ್ ಮಾಡಿ ನಮ್ಮ ಕೈಯಲ್ಲಿ ಒಂದು ಗನ್ನಲ್ಲಿ ಒಂದು ಬೋನೆಟ್ ಅಂತ ಚೂರಿ ಇರ್ತದೆ, ಆ ಚೂರಿಯನ್ನು ತೆಗೆದು ಅವನ ಕುತ್ತಿಗೆ ಹಾಕಿ ಅಲ್ಲಿ ಕಡ್ದು ಹಾಕಿದ್ರು. ಆಮೇಲೆ ನಾವು ಅದರಲ್ಲಿ 7 ತಲೆ, ಟೋಟಲ್ 47 ಜನರನ್ನು ನಾವು ಕೊಂದೆವು. ಅಲ್ಲಿ ಕೊಂದ ನಂತರ 7 ತಲೆಯನ್ನು ಕಡ್ದು ನಾವು ತಂದಿದ್ದೇವೆ. ತೊರೋಲಿನ್ ಅಟ್ಯಾಕ್ 0.54 ಆದಿದ್ದು. ಅದರಲ್ಲಿ ನಮ್ಮದು 6 ಜವಾನ್, 2 ಆಫೀಸರ್, 6 ಜವಾನ್, 2 ಆಫೀಸರ್ ಮತ್ತು 1 GSU ಶಹೀದ್ ಆಗಿದ್ದರು. ಈ ನಾವು ಯುದ್ಧ ಹೇಳಿದರೆ ಒಳ್ಳೇದಂತ ಹೇಳಿದೆ, ಯುದ್ಧ ಒಳ್ಳೆಯದಲ್ಲ. ನಾವು ಕಣ್ಣೆದುರಲ್ಲಿ ಮೃತ್ಯುವನ್ನು ಎದುರಿಸ್ತೇವೆ, ಆ ಎದುರಿಸಿ ಕೂಡ ಅದು ಚಿಕ್ಕ ವಿಷಯ, ನಾವು ಎಷ್ಟೇ ಎದುರು. ಆದರೆ ನಮ್ಮ ಒಟ್ಟಿಗೆದ್ದ ಒಂದು ಯಾರು ಶಹೀದ್ ಆಗ್ತಾರಲ್ಲ, ಆ ಶಹೀದಾಗುವ ವಿಷಯ ಅಲ್ಲ, ಆ ಫ್ಯಾಮಿಲಿ ವಿಷಯ ನಮ್ಮ ಕಣ್ಣೆದುರು ಬರ್ತದೆ. ಆಗ ಒಂದು ನಮಗೆ ಸಿವಿಲಿಯನ್ಸ್ ಯಾರು ಸಹ, ನೀವು ಸಹ ಅಷ್ಟೇ, ಅವ್ರು ಖಡಕ್ ಅಂತ, ಖಡಕ್ ಒಳಗೆ ಸಹ ಮೃದು ಹೃದಯ ಇರ್ತದೆ. ಆದರೆ ಸಹ ಅದೊಂದು ಬೇಸರ ಅಂತ ಇರ್ತದೆ. ಕೆಲವೆಲ್ಲ ನಾವು ಸನ್ನಿವೇಶದಲ್ಲಿ ನಾವು ಹೇಳ್ತೇವೆ 527 ಜನ ಶಹೀದಾಗಿದ್ದಾರೆ, ನಾವು 1300 ಜನ ಕ್ಯಾಜುವಲ್ಟಿ ಆಗಿದೆ, ಟೋಟಲ್ 3000ಕ್ಕಿಂತ ಜಾಸ್ತಿ ಆದಾಗೆ. ಯಾಕೆ ಹೇಳಿದರೆ ಒಬ್ಬರದ್ದು ಕಣ್ಣಿಲ್ಲ, ಕಿಡ್ನಿ ಇಲ್ಲ, ತಲೆಯಲ್ಲಿ ಬುಲೆಟ್ ಉಂಟು, ಅದನ್ನು ತೆಗೆದ್ರೆ ಅವ ಸಾಯ್ತಾನೆ. ಅದಕ್ಕೆ ಬಾಕ್ಸಿನ ಹಾಗೆ ಮಾಡಿಬಿಟ್ಟಿದೆ. ಕಿಡ್ನಿಯಲ್ಲಿ ಬುಲೆಟ್ ಉಂಟು, ಅವನು ತೆಗೀಲಿಕ್ಕೆ ಆಗೋದಿಲ್ಲ. ಆದರೆ ಅವ ತೆಗೆದ್ರೆ ಅವನು ಸಾಯ್ತಾನೆ. ಹಾಗೆ ಅಂಥದ್ದು ಕ್ಯಾಜುವಲ್ಟಿ ಆದವರು 3000 ಜನ ತನಕ ಇದ್ದಾರೆ. ಗುಡ್ಡೆಯಲ್ಲಿ ಹೋಗುವಾಗ ನಮಗೆ ಅಲ್ಲಿ ನೀರಿರಲಿಲ್ಲ, ಕೆಳಗೆ ನೀರು ನದಿ ಇತ್ತು. ಆದರೆ ಅಲ್ಲಿ ಹೋದರೆ ಅಲ್ಲಿ ಅಟ್ಯಾಕ್ ಫೈರಿಂಗ್ ಎಲ್ಲ ಆಗ್ತಾಯಿತ್ತು. ಯಾಕೆ ಹೇಳಿದರು, ಕಾರ್ಗಿಲ್ ಹೇಳಿದರೆ ನಮ್ಮ 10 ಕಿಲೋಮೀಟರ್ ಅವರು ಸರೌಂಡಿಂಗ್ ಅಟ್ಯಾಕ್ ಮಾಡಿದ್ದಾರೆ. ಅವರು 1400ಗಿಂತ ಮೇಲೆ, ನೆಲಕ್ಕಿಂತ ಮೇಲೆ ಅಲ್ಲಿ ಲ್ಯಾಂಡ್ ಆಗಿದ್ದರು. ಅಲ್ಲಿಂದ ಫೈರಿಂಗ್ ಆಗಿದ್ದರೆ ಅವರು ಖಾಲಿ ನಮ್ಮ AK-47 ರೇಂಜ್ 200 ಮೀಟರ್ ಫೈರ್ ಮಾಡಿದರೆ ರೇಂಜ್ ಅದರದ್ದು. ಆದರೆ ಮೇಲೆಯಿಂದ ಫೈರ್ ಮಾಡುವ ಅದು ಕಡಿಮೆ ಹೇಳಿದರೆ 500 ಮೀಟರ್ ಕಂಡ್ರೆ ಆಗ್ತದೆ. ನಮ್ಮ ಕಾನ್ವಾಯನ್ನು ಬ್ಲಾಕ್ ಎಲ್ಲ ಮಾಡಲಿಕ್ಕೆ ಅವರು ಆ ಜಾಗವನ್ನು ಕಬಳಿಸಿಕೊಂಡದು. ಆಮೇಲೆ ನೀರಿನ ವಿಷಯದಲ್ಲಿ ಹೇಳಿದ್ರೆ, ಅಲ್ಲಿ ನೀರು ಯಾವ ಕಲ್ಲಿಗೆ ಸಹ ನೀವು ಒಂದು ಕೆತ್ತಿ ಬಿಡಿ, ಹೊಂಡ ಮಾಡಿ ಗುಡ್ಡೆಗೆ, ಅಲ್ಲಿ ಶಿಲಾಜಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ನಮಗೆ ಅದೆಲ್ಲ ಓಲ್ಡ್, ನಾವಾಗ ಚಿಕ್ಕವರು, ದೊಡ್ಡ ಏಜಿನವರೆಲ್ಲ ಅವರಿಗೆಲ್ಲ ಅನುಭವ ಇತ್ತು. ಅವರೇನು ಮಾಡಿದ್ರು ಹೇಳಿದರೆ, ಆಜಾ ಬಚ್ಚೆ ಇದರ್ ಕೋದಲೆ, ಇದರ ಗಡ್ಡ ಕರ್ಲೆ, ಇದರ ಪಾನಿ ಆ ಜಾಗ ಹೀಗೆ ಅವ್ರು ಹೇಳಿದ ಜಾಗ. ಅವರು ಎಂತ ಅದು ವಾಸ್ತು ಹೇಳ್ತಾರಲ್ಲ, ಅವರಿಗಿಂತ ಸಹ ದೊಡ್ಡವರು. ಇಲ್ಲಿ ಇಲ್ಲಿ ನೀರು ಬರ್ತದೆ, ಗೋಡೆಯಲ್ಲಿ, ಅದು ಸಹ ನೆಲದಲ್ಲಿ ಆದರೆ ಓಕೆ, ಅದು ಗೋಡೆಲ್ಲ ಹೊಡೆದೆವು, ಅಲ್ಲಿ ಹೊಂಡ ಮಾಡಿದೆವು, ಅದರಲ್ಲಿ ಶಿಲಾಜಿಲ್ಲಿ ನೀರು ಬರ್ತಾಯಿತ್ತು, ಅದನ್ನು ನೀರು ತೆಗೆದು ನಾವು ಕುಡಿತಿದ್ದೆ. ಅದು 45 ಡೇಸ್ ಒಂದೇ ಜಾಗದಲ್ಲಿ ಅಲ್ಲ, ತೊರೋಲಿನ್, ಮಸ್ಕೋಲಿ, ಬ್ಯಾಟಲಿಕ್, ಸ್ಯಾಂಡೋನಾಳ, 0.5440 ಮಂದ್ರಾಸ್ ಅಂತ ಒಂದು ಊರು, ವೆರಿ ಡೇಂಜರ್ ಏರಿಯಾ. ಅಲ್ಲಿ ಜೀವಂತ ಆತಂಕವಾದಿ ನಮ್ಮ ಎದುರಲ್ಲಿ ಬಂದು ಓಡಿ ಹೋಗಿದ್ದಾರೆ. ನಾವು ಅವರಿಗೆ ಫೈರ್ ಮಾಡಿ ಓಡಿಸೋಷ್ಟು ನಮಗೆ ಇದರಿಲ್ಲ. ಯಾಕೆ ಹೇಳಿದರೆ ಅದರ ನಡುವಿನಲ್ಲಿ ಆರ್ಟಿಸ್ಟ್ ಸೆಲ್ಲಿಂಗ್ ಆಗಿತ್ತು ನಮ್ಮ ನಡುವಿನಲ್ಲಿ. ಹಾಗೆ ಆ ನೀರನ್ನು 45 ದಿವಸ ನಾವು ಕುಡಿದಿದ್ದೇವೆ. ಆಗ ಆಚೆ ನೋಡಲಿಕ್ಕಿಲ್ಲಲ್ಲ, ಹಾಕೋದು, ನೀರು ಕುಡಿದು ಓಡೋದು. 45 ಡೇಸ್ ನಂತರ ನಮ್ಮ ಆ ನೀರನ್ನು ಕೈಯಲ್ಲಿ ಹೀಗೆ ಹಿಡ್ದೆವು ಕುಡಿಲಿಕ್ಕೆ. ಅದನ್ನು ನೋಡಿದೆವು, ಇಷ್ಟು ಕೀಡ, ಇಷ್ಟು ಹೇಳಿದರೆ ಕೈಯ ಅರ್ಧ ಕೈ ಕೀಡ ಹುಳ ಅದನ್ನು ಕುಡಿತಿದ್ದೆವು. ಆಮೇಲೆ ಜೋ ಖಾಲಿಯ ಫಸ್ಟ್ ಜಾಯಗ ಕೊಯ್ ಟೆನ್ಷನ್ ಲೇನೆ ಕನಿ ಅಂತ. ಆಮೇಲೆ ನಾವು ಒಂದು ಬಾಕೆಟಿಗೆ ಬಟ್ಟೆಯಲ್ಲಿ ಬಜಿರಿಯಲ್ಲಿ ಸ್ವಲ್ಪ ರೇತ್ ಹಾಕಿ, ಆಮೇಲೆ ಅದು ನೀರನ್ನು ಹಾಕಿ ಅದನ್ನು ಕುಡಿಲಿಕ್ಕೆ ಶುರು ಮಾಡಿದೆ. ಊಟದ ವಿಷಯ ಹೇಳ್ತೇನೆ. ಊಟ ನಮಗೆ ಕಡಿಮೆ 16 ದಿವಸ ಊಟ ಸಿಕ್ಕಿರಲಿಲ್ಲ. ಆದರೆ ನೀವು ಹೋಟೆಲಲ್ಲಿ ತಿಂತೀರ ಸಜ್ಜಿಗೆ, ಸೇಮ್ ಸಜ್ಜಿಗೆಯಾಗಿ ಅದನ್ನು ಫ್ರೈಡ್ ಮಾಡಿ ಅದಕ್ಕೆ ಸಕ್ಕರೆ ಹಾಕಿ ಅದನ್ನು ಬಾಲ್ ಮಾಡಿ ಕೊಡ್ತಾಯಿದ್ರು. ಆ ಬಾಲನ್ನು ತಿಂದು ನಾವು ಇರ್ತಾಯಿದ್ದೆವು. ಮತ್ತು ಅದರಲ್ಲಿ ಒಂದು ಸಿ ಅಂತ ಒಂದು ಟ್ಯಾಬ್ಲೆಟ್ಸ್ ಸಿಗ್ತದೆ, ಅದು ಶ್ವಾಸ ತೆಗಲಿಕ್ಕೆ ಏನೂ ಪ್ರಾಬ್ಲಮ್ ಆಗ್ತದೆ. ನಮ್ಮ ದೇಶದ ನೋಡಿ, ನಮ್ಮ ದೇಶ ಮತ್ತು ಪಾಕಿಸ್ತಾನಕ್ಕೆ ಅಂತರ ನಾನು ಹೇಳ್ತೇನೆ. ನಮ್ಮ ದೇಶದ ಈಗ ಯಾರೊಬ್ಬರು ಸಿಪಾಯಿಗೆ ಬುಲೆಟ್ ಬಿದ್ದು ಕ್ಯಾಜುವಲ್ಟಿ ಆಯ್ತಾಯಿದ್ರೆ, ನಮ್ಮ ಇಂಡಿಯನ್ ಆರ್ಮಿನ ಆರ್ಡ್ರ್ ಪ್ರಕಾರ ಅವನನ್ನು ನಾವು ನಮ್ಮ ಬೇಸಿಗೆ, ಅವನು ಏನೇ ಆಗಿರಲಿ ಅವನನ್ನು ನಾವು ಎತ್ತಿಕೊಂಡು ಬೇಸಿಗೆ ತರಲೇಬೇಕು. ಸೇಮ್ ಕಾವೇರಪ್ಪನ ಮತ್ತೆ ಹೇಳ್ತೇನೆ, ಹಾಗೆ ನಾವು ತರಲೇಬೇಕು. ಆದರೆ ಪಾಕಿಸ್ತಾನಿಯವರು ಏನು ಮಾಡ್ತಾಯಿದ್ರು ಹೇಳಿದರೆ, ಅವರಾದೇ ಒಟ್ಟಿಗೆ ಇದ್ದು ತಿಂದ ಸೈನಿಕ ಅವನು ಸತ್ತಾದರೆ ಅರ್ಧ ಜೀವ ಇದ್ದರೆ ಸಹ ಅವನನ್ನು ಕೊಂಡೋಗಿ ಒಂದು ಕಡೆ ನಾವು ಬರುವ ಏರಿಯಾದಲ್ಲಿ ಇಡ್ತಿದ್ರು. ಅದರ ಹೊಟ್ಟೆ ಕೆಳಗಿಲ್ಲದ ಎದೆ ಹತ್ತಿರ IED ಅಂತ ಹೇಳ್ತೇವೆ, ಇಂಪ್ರೊವೈಸ್ ಎಕ್ಸ್ಪ್ಲೋಸಿವ್ ಡಿವೈಸ್ ಅಂತ, ನೆಲ ಬಾಂಬ್ ಅಂತ, ಅದನ್ನು ಇಡ್ತಾಯಿದ್ರು. ನಮ್ಮ ಹುಡುಗರು, ನಮ್ಮ ಜವಾನ್, ನಾವೆಲ್ಲ ಏನು ಮಾಡ್ತಾರೆ, ಸತ್ತಿದಾನ ಇಲ್ವ, ಒಬ್ಬ ಗನ್ ಹಿಡ್ಕೊಂಡು ಇನ್ನೊಬ್ಬ ಅವನನ್ನು ಎಳ್ದು ನೋಡ್ತಿದ್ದೆವು. ಆಗ ಏನಾಗ್ತಿತ್ತು, ಅದರ ವೆಯ್ಟ್ ಕಡಿಮೆ ಆಗ್ತಾಯಿತ್ತು, ಅದು ಬ್ಲಾಸ್ಟ್ ಆಗ್ತಾಯಿತ್ತು. ಅದರಲ್ಲಿ ಕಡಿಮೆ ಹೇಳಿದರೆ 20ರಿಂದ 30 ಜನ ನಮ್ಮ ಸೈನಿಕರು ಶಹೀದಾಗಿದ್ದಾರೆ. ಆಮೇಲೆ ಇಂಡಿಯನ್ ಆರ್ಮಿಯಲ್ಲಿ ಒಂದೇ ಆರ್ಡರ್ ಬಂದದ್ದು, ಆತಂಕವಾದಿ ನಾವು ಕೊಂದ ನಂತರ ಅವನನ್ನು ಮುಟ್ಲಿಕ್ಕಿಲ್ಲ, ಅವನ ಕಾಲಿಗೆ ಹಗ್ಗ ಹಾಕೋದು, ಹಗ್ಗ ಹಾಕಿಕೊಂಡು ಅವನನ್ನು ಎಳೆದುಕೊಂಡು ಬರೋದು, ಅದನ್ನು ಮಾಡ್ತಾಯಿದ್ದೆವು. ನಾನು ಹೇಳಿದೆಲ್ಲ ಈಗ ಬ್ಲಡ್ ರಿಲೇಷನ್,
ಎತ್ತಿಕೊಂಡು ಬರೋದೆಲ್ಲ. ನೀವು ಕೇಳಿರ್ಬೋದು ಕೊಡಗಿನ ಕಾವೇರಪ್ಪ ಅಂತ, ಶಹೀದ್ ಕೊಡಗಿನ ಕಾವೇರಪ್ಪ. ಇವರು ನನ್ನ ರೆಜಿಮೆಂಟ್ನವರು. ನಾವು ಇವರು ಒಟ್ಟಿಗಿದ್ದ ಒಂದೇ ರೆಜಿಮೆಂಟ್. ನಾವು ಒಂದು ಮಸ್ಕವಲಿ ಮೇಲೆ ಸ್ವೀಪ್ ಆ್ಯಂಡ್ ಸರ್ಚ್ ಅಂತ ಹೇಳ್ತೇವೆ. ಅದೊಂದು ಆರ್ಮಿ ಆರ್ಡ್ರ್, ಸ್ವೀಪ್ ಸರ್ಚ್ ಅಂತ. ನಮ್ಮ ಏರಿಯಾನು ನಾವು ಸರ್ಚ್ ಮಾಡಲಿಕ್ಕೆ ಹೋಗೋದು. ಈ ಜಾಗಕ್ಕೆ ನಾವು ಹೋಗುವಾಗ ಏನಾಯ್ತು ಹೇಳಿದರೆ, ನಮ್ಮ ಮೇಲೆ ನಮ್ಮ ಚಿಕ್ಕ ಚಿಕ್ಕ ಮೂವ್ಮೆಂಟ್ ಸಹ ಎದುರು ಪಾಕಿಸ್ತಾನಕ್ಕೆ ಕಾಣ್ತದೆ, ಯಾಕಂದರೆ ಅಷ್ಟು ಹೈಟಲ್ಲಿದ್ದಾರೆ. ಹಾಗೆ ನಮ್ಮ ಮೂಮೆಂಟ್ ನೋಡಿ ನಮ್ಮ ಮೇಲೆ ಸೆಲ್ಲಿಂಗ್ ಮಾಡಿದರು. ಆಮೇಲೆ ಏರ್ ಬ್ರಷ್, ನಾನು ಹೇಳಿದೆ ಫಸ್ಟಿಗೆ ಹೇಳಿದೆ, ಮೇಲೆ ಬ್ಲಾಸ್ಟ್ ಆದರೆ ಹೀಗೆ ನಿಲ್ಲಬೇಕು. ಸೇಮ್ ಮೇಲೆ ಬ್ಲಾಸ್ಟ್ ಆಯಿತು, ನಾವು ಹೀಗೆ ನಿಂತೇವೆ. ನಮಗೊಂದು ಕಲ್ಲಿನ ಜಾಗ ಸಿಕ್ಕಿದ್ದು, ನಾವು ಅದರ ಒಳಗೆ ಕೂತ್ಕೊಂಡೆವು. ಕಾಮರಾಜ್ ಮತ್ತು ಇವರು ಕಾವೇರಪ್ಪರವರು ಏನು ಮಾಡಿದ್ದು ಹೇಳಿದರೆ, ಅವರು ಜೊಂಗ ಅಂತ ಜೀಪ್ ಅಂತ ಅದರ ಹತ್ತಿರ ಇದ್ದರು. ಬ್ರಸ್ಟ್ ಆಯ್ತಲ್ಲ, ಗಾಡಿ ಅಡಿಗೆ ಹೋದರು. ಅದು ಸೆಲ್ಲಿಂಗ್ ಅವರ ಮೇಲೆ ಬೀಳಿಲ್ಲ, ಉಳಿದ್ರು. ಆನಂತರ ಎಂತ ಆಯ್ತು ಹೇಳಿದರೆ, ನಮ್ಮದು ಎಲ್ಲ ಇಶಾರ ಇರ್ತದೆ, ಹೀಗೆ ಮಾಡಿದರೆ ನಾವು ಆನ್ ಪೊಸಿಷನ್ ನಮ್ಮ ಹತ್ತಿರ ಬನ್ನಿ ಅಂತ ಫೈರಿಂಗ್ ನಿಂತರೆ, ಫೈರಿಂಗ್ ಏರ್ ಬ್ರಷ್ ನಿಂತಿತು. ಆದರೆ ಎಂಥದ್ದು ಸೆಲ್ಲಿಂಗ್ ಆಗಲಿಕ್ಕೆ ಶುರುವಾಯಿತು. 5.5 ಗನ್ ಇದು. ಅದು ಸೆಲ್ ಹೇಳಿದರೆ ಇವರು ಅಲ್ಲಿಂದ ಓಡಿಕೊಂಡು ಬಂದು ಎರಡು ಕಲ್ಲಿನ ನಡುವಿನಲ್ಲಿ ಕೂತ್ಕೊಂಡಿದ್ದರು. ಆ ಕಲ್ಲಿನ ಮೇಲೆ ಸೆಲ್ಲಿಂಗ್ ಬಿತ್ತು. ಸೆಲ್ಲಿಂಗ್ ಬಿದ್ದ ಕೂಡಲೇ ದಸರಸ್ಲಾಲ್ ಅವರು ಸ್ಪಾಟ್ನಲ್ಲಿ ಶಹೀದಾದರು. ಆದರೆ ಕಾವೇರಪ್ಪರನವರದ್ದು ಕ್ಲೆವಿಕಲ್ ಬೋನ್ ಪ್ಲಸ್ ಒಂದೆರಡು ಜಾಗಕ್ಕೆ ಸ್ಪ್ಲೆಂಡರ್ ಹೇಳಿದರೆ, ಆರ್ಟಿದು ಗನ್ನಲ್ಲಿ ಇಷ್ಟಿಷ್ಟು ದೊಡ್ಡ ಗೋಲ ಇರ್ತದೆ, ಅದು ಬಿದ್ದು ಬೀಳುವಾಗ ಅದು ಉಡಿ 1000ಕ್ಕಿಂತ ಜಾಸ್ತಿ ತುಂಡಾಗ್ತದೆ. ಅದು ಬುಲೆಟ್ಗಿಂತಲೂ ಸಹ ಭಾರಿ ಡೇಂಜರ್. ಅಂಥ ಸ್ಪ್ಲೆಂಡರ್ ಬಿದ್ದದವರಿಗೆ. ಆವಾಗ ನಮಗೆ 3 ಜನಕ್ಕೆ ಆರ್ಡರ್ ಬಂತು, ನೀವು ಇವರನ್ನು AMC ಆರ್ಮಿ ಮೆಡಿಕಲ್ ಕೋರ್ ಅಂತ ಕೆಳಗೆ ಉಂಟು, ಅವರ ಹ್ಯಾಂಡ್ ಓವರ್ ಮಾಡಬೇಕು, ಏನೇ ಆಗಲಿ ಅವರ ಹ್ಯಾಂಡ್ ಓವರ್ ಮಾಡಬೇಕಂತ. ಸರಿ, ನಾವು 3 ಹೊರಟೆವು. ಅದರಲ್ಲಿ ಆರ್ಮಿಯಲ್ಲಿ ಎಲ್ಲ ಪ್ರಕಾರದ ಒಂದೊಂದು ಡ್ರಿಲ್ ಇದ್ದೇ ಇರ್ತದೆ, ಹೇಗೆ ಹೆಗಲಲ್ಲಿ ಕೊಂಡೋಗಬೇಕು. ಆದರೆ ನಾವು ಹೆಗಲಲ್ಲಿ ಕೊಂಡೋಗುವಾಗ ಇವರ ಹೆಗಲಿಂದ ರಕ್ತಸ್ರಾವ ಜಾಸ್ತಿ ಆಗ್ತಾಯಿತ್ತು. ಏನು ಮಾಡೋದು, ಹೆಲ್ಮೆಟಲ್ಲಿ ಇದ್ದದ್ದು ಅದು ಫಸ್ಟ್ ಏಡ್ ಉಂಟು, ಅದನ್ನೆಲ್ಲ ಹಾಕಿ ನಾವು ಅವರನ್ನು ರ್ಯಾಪ್ ಮಾಡಿದೆವು. ಆದರೆ ಸಹ ಪ್ರಯೋಜನ ಆಗಲಿಲ್ಲ. ಮತ್ತೇನು ಮಾಡೋದು, ನಮ್ಮ ಅಂಡರ್ ಬನಿಯನ್ನು ಒಳಗೆ ಹಾಕೋ ಬನಿಯನ್ನು ಉಂಟು, ಅದನ್ನೆಲ್ಲ ಅದನ್ನು ಅದರಲ್ಲಿ ಕಟ್ಟಿ ಕಡಿಮೆ ಹೇಳಿದ ಸಹ 4.5 ಗಂಟೆ ತನಕ ನಾವು ಅವರನ್ನು ಎತ್ತಿಕೊಂಡು ಬಂದಿದ್ದೇವೆ. 4.5 ಗಂಟೆ ತನಕ. ನೀವು ಎಣಿಸ್ಬೋದು, 4.5 ಗಂಟೆ ಹೇಳಿದ್ರೆ 10 ಕಿಲೋಮೀಟ್ರ್ ಹೋಗಿರ್ಬೋದು. 4.5 ಗಂಟೆಯಲ್ಲಿ 800ರಿಂದ 9,000 ಮೀಟರ್, ಏಕೆಂದರೆ 1 ಕಿಲೋಮೀಟರ್ನಷ್ಟೇ ಮಾತ್ರ ನಾವು ಬಂದದ್ದು. ಯಾಕಂದರೆ ಫೈರಿಂಗ್ ಆಗ್ತಾ ಉಂಟು, ರಕ್ತ ಬೀಳಬಾರ್ದು. ಅದನ್ನು ಕೈಯಲ್ಲಿ ಸಹ ಏನಾದರೂ ಒಟ್ಟಾರೆ ರಕ್ತ ಬೀಳಬಾರ್ದು. ಹಾಗೆ ನಾವು ಸ್ಲೋ ಆಗಿ ಎತ್ತಿಕೊಂಡು ಬಂದದ್ದು. ಆಮೇಲೆ AMC ಹ್ಯಾಂಡ್ ಓವರ್ ಮಾಡಿದೆವು. ಆದರೆ ಏನು ಮಾಡಲಿ, ಅವರು ಶಹೀದಾದರು. ಅದೇ ಹೇಳಿದ್ದಾರೆ ರಿಲೇಷನ್ಶಿಪ್ಪು ಬ್ಲಡ್ಡಿನ ಹಾಗೆ. ಮತ್ತು ಹೇಳಲಿಕ್ಕೆ ತುಂಬ ಉಂಟು. ಆದರೆ ಆಗಿನ ಕಾಲ ಮತ್ತು ಈಗಿನ ಕಾಲದಲ್ಲಿ ತುಂಬ ಅಂತರ ಉಂಟು. ಯಾಕೆಂದರೆ ಯಾರು ಸಹ ಹೆಚ್ಚಿನವರಿಗೆ ತಮ್ಮಲ್ಲಿ ಮಕ್ಕಳು ಕಡಿಮೆ ಇದ್ದಾರೆ, ಆದರೆ ತಾಯಂದಿರು ಜಾಸ್ತಿ ಇದ್ದೀರಾ. ನೀವು ಯೋಚನೆ ಮಾಡ್ತೀರಾ ಅಂತ, ನನ್ನ ಮಗ ಹೀರೋ ಆಗಬೇಕು, ಸೋಲ್ಜರ್ ಬೇಡ, ಅಲ್ಲಿ ಕಷ್ಟ ಉಂಟು. ಹೀರೋ ಹೇಳಿದರೆ ಅಂತ, ಅವನದಿರೋದು 4 ಸ್ಪೆಲ್ಲಿಂಗ್ SERO, ಹರ್ಕುಲಸ್, ಎಲಿಜಿಬಲ್, ರಾಯಲ್, ಒಬಿಡಿಯಂಟ್, ಇಷ್ಟು ಕ್ವಾಲಿಟಿ ಮಾತ್ರ ಇರೋದು. ನೀವು ಸೋಲ್ಜರ್ ಆಗಲಿಕ್ಕೆ ಅವನು ಟ್ರೈ ಮಾಡಿ. ನನ್ನ ಮಗ ಸೋಲ್ಜರ್ ಆಗಬೇಕು. ಸೋಲ್ಜರ್ ವರ್ಲ್ಡಲ್ಲಿ ಅಷ್ಟು ಒಂದು ಪವರ್ ಇರೋದು. ಸ್ಮಾರ್ಟ್, ಒಬಿಡಿಯಂಟ್, ಲಾಯಲ್, ಡಿಸಿಪ್ಲಿನ್, ಇಂಟೆಲಿಜೆಂಟ್, ಎಲಿಜಿಬಲ್, ರಾಯಲ್, ಇಷ್ಟು ಎಲ್ಲ ಕ್ವಾಲಿಟಿ ಇರುವವರನ್ನು ಸೋಲ್ಜರ್ ಮಾಡ್ತಾರೆ. ಆ 1 ವರ್ಷದ ಟ್ರೈನಿಂಗಲ್ಲಿ ನಾವೀಗ ಸಿವಿಲಿಯನ್ ಆಗಿರ್ತೀವಿ. ಈಗ ತಮ್ಮ ಮಕ್ಕಳು ಸಹ ಸಿವಿಲಿಯನ್ ಆಗಿರ್ತಾರೆ. ಅವನನ್ನು ಒಂದು ಸಲ ಆರ್ಮಿಗೆ ಕಳಿಸಿ, ಆಮೇಲೆ ಅವನ ಡಿಸಿಪ್ಲಿನನ್ನು ನೋಡಿ ಎಷ್ಟು ಚೇಂಜ್ ಆಗಿದೆ. ಅದಕ್ಕೇನು ಬೇಕು, ಸಾಧನೆ ಬೇಕು. ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಆದರೆ ಸಾಧಿಸುವ ಛಲ ಮನುಷ್ಯನಿಗೆ ಬೇಕು. ತಾನು ಹಿಡಿದ ಕಾರ್ಯದಲ್ಲಿ ದೃಢ ನಂಬಿಕೆ, ಅಚಲವಾದ ಮನಸ್ಸೊಂದಿದ್ದರೆ ತಾನು ಏನನ್ನೂ ಬೇಕಾದರೂ ಸಾಧಿಸಬಲ್ಲೆ. ಅದಕ್ಕೆ ಸಾಧನೆ ಮುಖ್ಯ. ಆದಷ್ಟು ತಮ್ಮ ಮಕ್ಕಳನ್ನು ಆರ್ಮಿಗೆ ಸೇರಲಿಕ್ಕೆ, ದೇಶ ಸೇವೆ ಮಾಡಲಿಕ್ಕೆ, ಆರ್ಮಿಗೆ ಸೇರಿ ದೇಶ ಸೇವೆ ಮಾಡಬೇಕಂತ ಏನಿಲ್ಲ, ಒಬ್ಬನ ರೋಡಿಂದ ಕ್ರಾಸ್ ಮಾಡಿಸಿ, ಅದು ಸಹ ಒಂದು ದೇಶ ಸೇವೆ. ಬಡವರಿಗೆ ಹೆಲ್ಪ್ ಮಾಡಿ, ಇದ್ದವರು ಹೆಲ್ಪ್ ಮಾಡಿ, ಇಲ್ಲದವರು ಅವರ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಅದಕ್ಕೆ ಹೆಲ್ಪ್ ಮಾಡಿ, ಒಗ್ಗಟ್ಟಿನಲ್ಲಿ. ಮತ್ತು ನಾನು ಎಲ್ಲ ಅದೊಂದು ಬಿಟ್ಟರೆ ಉಂಟಲ್ಲ, ನಾನು ಎಂಬುದನ್ನು ಬಿಟ್ಟು ನಾವು ನಮ್ಮದು, ನಮ್ಮ ದೇಶದ ಫ್ಲ್ಯಾಗ್ 100% ಈಗ ನಮ್ಮ ಎಲ್ಲ ಏರಿಯಾದಲ್ಲಿ ಒಂದು ಫ್ಲ್ಯಾಗ್ ಹಾಕಿ ಇರ್ತಾರೆ. ಕದ್ರಿಯಲ್ಲಿ ಒಂದು ಸೆಲ್ಯೂಟ್ ಹೊಡಿ ಅಂತೆ. ನಿಮ್ಮ ಸೆಲ್ಯೂಟ್ ನೋಡಿ ಇಂದಿನ ಸಹ ಅದೊಂದು ದೇಶ ಪ್ರೇಮ ಬರುವಂಥ ವಿಷಯ. ಅದಕ್ಕೆ ಆ ಫ್ಲ್ಯಾಗಿಗೆಲ್ಲ ಹಾಗೆಲ್ಲ ಹಾಕಿದ್ದು. ನಾನು ಎಂಬುದನ್ನು ಬಿಟ್ಟು ನಾವು ನಮ್ಮ ದೇಶದ ಫ್ಲ್ಯಾಗ್, ಇದಕ್ಕೆ ರೆಸ್ಪೆಕ್ಟ್ ಕೊಡಿ. ನೋಡಿ, ಒಗ್ಗಟ್ಟಲ್ಲಿದ್ದರೆ ಉಂಟಲ್ಲ, ಯಾವ ದೇಶದವರು ಸಹ ನಮ್ಮನ್ನು ಉಡಿ ಮಾಡಲಿಕ್ಕೆ ಚಾನ್ಸ್ ಇಲ್ಲ. ಇದು ನಾನು ಚಿಕ್ಕಲ್ಲ, ನನ್ನ ಅಪ್ಪ ಚಿಕ್ಕ ಇರುವಾಗ ಅವರಿಗೆ ಸಹ ಹೇಳ್ತಿದ್ರಂತೆ. ಈಗ ನಾನು ಇಷ್ಟು ದೊಡ್ಡದಾದ ನಾನು ಹೇಳ್ತೇನೆ ಒಗ್ಗಟ್ಟಿನಲ್ಲಿ ಅಷ್ಟು ಬಲ ಇದೆ ಅಂತ. ಆದರೆ ಅದಕ್ಕಿಂತ ಮೊದಲೇನು ಬೇಕು ಹೇಳಿದರೆ, ಒಗ್ಗಟ್ಟಿಗಿಂತ ಮೊದಲು ನಮ್ಮ ದೇಶದ ತಿಂತಾರೆ, ನಮ್ಮ ದೇಶದ ಎಲ್ಲ ಫೆಸಿಲಿಟಿ ಎಲ್ಲ ತಗೊಳ್ತಾರೆ. ಅದು ದೇಶದ ತಿಂದು ದೇಶಕ್ಕೆ ದೇಶದ್ರೋಹ ಮಾಡ್ತಾರಲ್ಲ, ಅಂಥವ್ರನ್ನು ಬಿಡಬೇಡಿ. ನೀವು ಸಹ ಬಿಡಬೇಡಿ, ನಿಮ್ಮ ಮಕ್ಕಳಿಗೆ ಸಹ ಹೇಳಿ. ಈಗ ನಮ್ಮ ಪಾಕಿಸ್ತಾನ, ಬಾಂಗ್ಲಾ, ಚೈನಾ, ಅಮೇರಿಕಾ ಅಂತ ಎಣಿಸಿ,
ಆ ದೇಶವನ್ನು ಉಡಿ ಮಾಡಲಿಕ್ಕೆ ಉಂಟಲ್ಲ, ಈಗ ಬಾರ್ಡ್ರಲ್ಲಿದ್ದಾರಲ್ಲ ಅವರ ಅಗತ್ಯ ಇಲ್ಲ. ಈಗ ನಾನು 45 ಇಯರ್ಸ್ ಓಲ್ಡ್, ಇವಾಗ ಅಗತ್ಯ ಇಲ್ಲ, ನಾನು ಸಹ ಅಗತ್ಯ ಇಲ್ಲ. ಈಗ ವಾರ್ ಸ್ಟಾರ್ಟ್ ಆದರೆ ನಮ್ಮ ಅಬೌವ್ 60 ಇಯರ್ಸ್ ಇದು ಎಕ್ಸ್ ಆರ್ಮಿ ಇದ್ದಾರಲ್ಲ ಅವರು ಸಾಕು. ಅವ್ರು ಮನಸ್ಸು ಮಾಡಿದ್ರಲ್ಲ ಎಲ್ಲ ಈ ಅಮೇರಿಕಾ, ಪಾಕಿಸ್ತಾನ, ಚೈನಾ ಎಲ್ಲ ಉಡಿ ಮಾಡ್ತಾರೆ. ಆದರೆ ಪ್ರಾಬ್ಲಮ್ ದೇಶದ ಒಳಗಿದ್ದಾರಲ್ಲ ಅವ್ರ ದೊಡ್ಡ ಪ್ರಾಬ್ಲಮ್. ಅವರಿಂದ ನಮಗೆ ಕಷ್ಟ. ಇಲ್ಲದ್ರೆ ಅದಕ್ಕೆ ಎಂಥ ಅಬ್ಬು ಸಲೀಮ್ ಅಂತೆ ಮತ್ತು ಯಾರು ಇದ್ದಾರೆ ಬಾಂಬೆಗೆ ಬಂದರು, ಬಾಂಬೆ ಅಟ್ಯಾಕ್ ಮಾಡಿದರು. ಅವನಿಗೆ ಕನಸು ಖಂಡಿತ ಇಲ್ಲಿ ತಾಜ್ ಮಹಲ್ ಉಂಟು, ಇಲ್ಲಿ ರೈಲ್ವೆ ಸ್ಟೇಷನ್ ಉಂಟು, ಇಲ್ಲಿ ಇದು ಉಂಟು ಅಂತ. ಇಲ್ಲಿ ಇದ್ದವ್ರು ಹೆಲ್ಪ್ ಮಾಡಿದ್ರಿಂದ ಅದು. ಹಾಗೆ ನಮಗೆ ನಾವು ಹಿಂಜರಿತೇವೆ, ಎದುರ್ತೇವೆ. ಈಗ ನಾನು ಉಳ್ಳಾಲದಲ್ಲಿ ಬ್ರಿಡ್ಜಲ್ಲಿ ಹೋಗುವಾಗ ಯಾರು ಇದ್ದಂತೆ ನಾನು ಧರ್ಮದ ವಿಷಯ ಹೇಳಿದೆ. ನಮಗೆ ಸರ್ವಧರ್ಮ ಏಕತಾ ಸ್ಥಳದಲ್ಲಿ ನಾವು ಓದಿದವ. ಅದಕ್ಕೆ ಅಲ್ಲಿ ನಾನು ಬೈಕಲ್ಲಿ ಓದಿದ್ದೆ. ಶರೀರದಲ್ಲಿ ಡ್ರೆಸ್ ಹುಡುಗಿಯರ್ದು, ಕಾಲು ನೋಡುವಾಗ ಹುಡುಗರ್ದುಂಟು. ನೋಡಬೇಡಿ, ಕ್ಯಾಮ್ರಾದಲ್ಲಿ ಎಲ್ಲರ ಹತ್ರ ಒಂದು ಫೋಟೋ ತೆಗಿರಿ, ಒಂದು 1 to 1ಗೆ ಫೋನ್ ಮಾಡಿ ಹೇಳಿ. ಧೈರ್ಯ ಎಲ್ಲಿದೆ? ಧೈರ್ಯ ಇದ್ದರೆ ನನ್ನಾಗಿ ಹಿಂಬಾಲಿಸಿ. ಆದರೆ ಅವ ಈಗ ಕೊಂಡಿದ್ದೇನೆ ಅಂತ ನನಗೆ ಗೊತ್ತಾಗಿಲ್ಲ, ಹಾಗೆ ಪಾಸಾಗಿ ಹೋಗಿದ್ದ. ಹಾಗೆ ಅದನ್ನೆಲ್ಲ ಮರಿಬೇಡಿ, ನೆನಪಲ್ಲಿ ಮಾಡಿ. ಮತ್ತು ತುಂಬ ಉಂಟು. ಆದರೆ ಸಹ ಇನ್ನೊಂದು ಶಾಯರಿ ಹೇಳ್ತೇನೆ. ಯಾಕೆ ಹೇಳಿದೆ, ಈ ಹೇಳಿದ ಶಾಯರ್ಯವ ಈ ಭೂಮಿಯಲ್ಲಿಲ್ಲ. 1997ರಿಂದ ಹಿಡಿದು 2000 ಇಸವಿ ತನಕ ನನ್ನೊಟ್ಟಿಗೆ ಇದ್ದೆ. ನನ್ನ ಆತ್ಮೀಯ ಫ್ರೆಂಡ್ ಸಂಜೀವ್ ಯಾದವ್ ಅಂತ. ಆತ್ಮೀಯ ಹೇಳಿದರೆ ನಾವು 1 ತಿಂಗಳಲ್ಲಿ 1600 ರೂಪಾಯಿದು ಚಹಾ ಕುಡಿತಿದ್ದೆವು. ಪೇಮೆಂಟ್ ಇದೆ, ಹಣ ಕೊಟ್ಟು. ಅಂಥ ದೋಸ್ತು ನನ್ನ. ಅವನು ಹೇಳಿದರೆ, ನಾವು ರಾಷ್ಟ್ರೀಯ ರೈಫಲಲ್ಲಿ 28 ರಾಷ್ಟ್ರೀಯ ರೈಫಲಲ್ಲಿ ನಾವು ಆಪ್ರೇಷನಲ್ಲಿ ಹೋಗುವಾಗ ನಮ್ಮ ಮೇಲೆ ಫೈರಿಂಗ್ ಆಯಿತು. ಫೈರಿಂಗ್ ಆಗೋ ಇವರಿಗೆ ಜಸ್ಟ್ ಒಂದು ಬುಲೆಟ್ ಒಂದೇ ಜಾಗಕ್ಕೆ ಬಿದ್ದದ್ದು, ಬೇರೆ ಜಾಗಕ್ಕೆ ಬಿದ್ದಿಲ್ಲ. ನಾನು ಅದೇ ಮರದ ಕೆಳಗಿದೆ, ನನ್ನ ಶರ್ಟಿಂದ ಬುಲೆಟ್ ಪಾಸ್ ಆಗಿತ್ತು, ನಾವು ಉಳಿದಿದ್ದೇನೆ. ಆದರೆ ಅವರು ಫೈರ್ ಮಾಡುವಾಗ ಇಲ್ಲಿ ಚೆಸ್ಟಿಗೆ ಒಂದು ಬುಲೆಟ್ ಬಿದ್ದದ್ದು. ಅವರನ್ನು ನಾವು ಎತ್ತಿ ಕ್ಯಾಸ್ಪರ್ ಅಂತ ಗಾಡಿ ಕೇಳಿರ್ಬೋದು, ಇಲ್ಲಿರ್ತದೆ ಇಷ್ಟು ಚಿಕ್ಕದಿರೋದು, ಅಲ್ಲಿ ಒಂದು ಕ್ಯಾಸ್ಪರ್ ಉಂಟು. ಆ ಗಾಡಿಯೊಳಗೆ ಎಂಥ ಬಾಂಬಿಟರ್ಸ್ ಬ್ಲಾಸ್ಟ್ ಆಗೋದಿಲ್ಲ. ಅದರಲ್ಲಿ ನಾನು ಅವನನ್ನು ಕಾಲಿನ ಮೇಲೆ ಮಲಗಿಸಿ ತಂದೆ. ತರುವಾಗ ಒಂದೇ ವರ್ಡ್, ನನಗೆ ಚೋಟು ಅಂತ ಹೇಳ್ತಿದ್ದೆ. ನನ್ನ ಏಜಲ್ಲಿ ದೊಡ್ಡ ಚೋಟು, ಅರೆ ಗರ್ಕಿ ಯಾದಾರ ಯಾರಂತ ಕುಚಿನ ಅಭಿ ಚಲ ಪೀಸ್ ಮೇ ಜಾನೆ. ನಮಗೆ 3 ತಿಂಗಳು ಟರ್ನ್ ಓವರ್ ಇದ್ದೆ. 3 ತಿಂಗಳ ನಂತರ ನಾವು ಕೆಳಗೆ ರಾಜಸ್ಥಾನ್ಗೆ ಬರಲಿಕ್ಕಿದೆ. ಅಭಿ 3 ಮಹಿನೆಗೆ ಬಚಾವೆ, ಚಲ್ ಬಾದ್ ಮೇ ಚಲ್ತೆ ಚುಪ್ಚಾಪ್ ಸೋಜಾ ಅಂತ ಹೇಳಿ ನಾನು ಅವನೇ ಇದ್ದೆ. ಅರೆ ಯಾದಾರ ಜೋರು ಹೇಳಿದ, ಯಾದಾರ. ಆಮೇಲೆ ಮಾತಾಡಲಿಲ್ಲವ. ಅದು ಹೇಳಿದರೆ ಅವನು ಬುಲೆಟ್ ಅವನ ಹಾರ್ಟಿನ ಒಳಗೆ ಬಿದ್ದು ಪಾಸಾಗಿತ್ತು. ಅದರಿಂದ ಆಮೇಲೆ ಅವನು ಮನೆಯವರನ್ನೆಲ್ಲ ಎಣಿಸುವಾಗ ನನಗೆ ನೋವಾಗಿತ್ತು. ಆದರೆ ಇಂಡಿಯನ್ ಆರ್ಮಿಯಲ್ಲಿ ಅವನಿಗಿಂತ ಜಾಸ್ತಿ ನನ್ನ ಮೇಲೆ ಇದು ಮಾಡಿ ನನ್ನನ್ನು ಮನೆಗೆ ಕಳಿಸಿಬಿಟ್ಟಿದ್ರು. ನಾನು ಅಷ್ಟು ಬ್ರೈನ್ ಇದಾಗಿತ್ತು. ಹಾಗೆ ಇಂತೆಲ್ಲ ನೋಡುವಾಗ ಅಲ್ಲಿ ನೀವು ಕಷ್ಟ ಅಂತ, ಈಗ ಅದು ಏನಿಲ್ಲ, ಕಷ್ಟವೇ ಇಲ್ಲ. ಆರ್ಮಿ ಹೇಳಿದರೆ ಅಷ್ಟು ರೆಸ್ಪೆಕ್ಟ್. ಅಂಥ ವೆಪನ್ ಬಂದಿದ್ದಾರೆ. ಮುಂಚೆ ಆರ್ಡ್ರ್ ನಮ್ಮನ್ನು तेरे को गोली लग गया ना, उसके बाद तू फायर कर लेना, तेरे पास गोली आना चाहिए, ನಿನ್ನ ಮೇಲೆ ಬುಲೆಟ್ ಬೀಳಲಿ, ಆಮೇಲೆ ನೀನು ಫೈರ್ ಮಾಡಿ. ಈಗ ಅದು ಆರ್ಡ್ರ್ ಇಲ್ಲ. ಫಸ್ಟಿಗೆ ಸೇರಿದ್ಗಳು ಎಂಥ ಸ್ಯಾಲ್ರಿ 65,000 ಸ್ಯಾಲ್ರಿ ಉಂಟು. ಆಫೀಸರ್ ಆದರೆ 1.5 ಲಕ್ಷಕ್ಕಿಂತ 2 ಲಕ್ಷ ಸ್ಯಾಲ್ರಿ ಉಂಟು. ಅದಕ್ಕೆ ಆದಷ್ಟು ಜನ ತಮ್ಮ ಮಕ್ಕಳನ್ನು ಆರ್ಮಿಗೆ ಸೇರಲಿಕ್ಕೆ ಟ್ರೈ ಮಾಡಿ. ಮತ್ತು ಈ ಸಂಜೀವ್ ಆದ್ನ ಒಂದು ಶಾಯರಿಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಂಚನಿ ಆನೆ ದಿ ಭಾರತ್ ಮಾತಾ ಕಿ ದಾಮನ್ ಪರ್. ಇದು ಕಾರ್ಗಿಲ್ ವಾರ್ನ ಸಮಯದಲ್ಲಿಯೇ ಆಗಸ್ಟ್ 19 ತಾರೀಕಿಗೆ ಬರೆದಂಥ ಶಾಯರಿವ. ಆ ಟೈಮಲ್ಲಿ ಅದು ನಮ್ಮ ರೆಜಿಮೆಂಟಲ್ಲಿ ಹೇಳ್ತಿದ್ದೆ, ಅದನ್ನು ನಾವು ಬರೆದಿಟ್ಟಿದ್ದೇವೆ. ಅದನ್ನು ನಾನು 1-2 ಕಡೆಯಲ್ಲಿ ಹೇಳಿದ್ದೇನೆ, ಈಗ ಇಲ್ಲಿ ಹೇಳ್ತೇನೆ. ಆಂಚನೆ ಹಿ ಆನೆ ದಿ ಭಾರತ್ ಮಾತಾ ಕಿ ದಾಮನ್ ಪರ್, ಚೀರ್ ಕರ್ ले जा पर्वत को टूट पड़े दुश्मन पर, जितने सागर में लहरे थे जितने थे तूफानों में, उससे 100 गुना अधिक जोश था अपने वीर जवानों पर, लड़ते गए पढ़ते गए मंजिल मंजिल तूफानी टक्कर में, जीत गए टाइगर हिल, जो शहीद हुए सरहद पर वो सच्चे देश के प्यारे थे, मरने से पहले टूट पड़े तोपों से घुसपैठियों को मारे थे, सीना था चट्टान हमारा हिम्मत अखंड अभय, मार भगाया दुश्मन को जीत लिया अभय अभय ಆಪರೇಷನ್ ವಿಜಯ್. ಇದು ಆಪರೇಷನ್ ವಿಜಯ್ ವಿಜ್ಞಾನಕ್ಕೆ ಅವನು ಶಾಯರ್ ಮಾಡಿದ. ಈಗ ಹೇಳಿದಲ್ಲ, ಅವನ ಶ್ರಮ ನಮಗೆ ಬಡಾಖಾನ ಅಂತ ಪ್ರೋಗ್ರಾಮ್ ಮಾಡಿದ ಆ ಸ್ಟೇಜಲ್ಲಿ ಹೇಳಿದ್ದು. ಅದನ್ನು ಎಲ್ಲರೂ ನಾವು ನೋಟ್ ಮಾಡಿಟ್ಟಿದ್ದೆವು. ಆಮೇಲೆ ಅವನದು ಎಲ್ಲರಿಗೆ ಈಗ ಸಹ ಮೊನ್ನೆ ಕಾರ್ಗಿಲ್ ವಿಜಯೋತ್ಸವ ನಮ್ಮ ಎಲ್ಲ ಫೋಟೋದಲ್ಲಿ ಅವನೇ ಅರೆ ಅಪ್ನ ಹೀರೋ ಬೀಚ್ ಮೇ. ಈಗೆಲ್ಲ ಎಡಿಟಿಂಗ್ ಮಾಡಿದ್ರು, ಆ ಟೈಮಲ್ಲಿ ಮಾಡೋದಿಲ್ಲ. ಹಾಗೆ ಇಲ್ಲ ಎಡಿಟಿಂಗ್ ಮಾಡಿ ನಮ್ಮ ಎಲ್ಲ ಫೋಟೋ ಅವನದು ಕಳಿಸಿದರು. ಈಗ ಅವನದು ತುಂಬ ನೆನಪಾಯಿತು. ಹಾಗೆ ನಾವು ಬರುವಾಗ ಅವನೊಂದು ಶಾಯರಿ ಇಲ್ಲಿ ಒಂದು ಇಡಬೇಕು. ಯಾಕಂದರೆ ಸಂಗೀತದ ಶಾಯರಿಗೆ ಸ್ವಲ್ಪ ಕನೆಕ್ಷನ್ ಉಂಟು, ಅದಕ್ಕೆ ಹೇಳಿದೆ. ಮತ್ತೊಂದು ವಿಷಯ ಹೇಳಿದ್ರೆ ನಾನು ಪರ್ಸನಲಾಗಿ ಹೇಳ್ತೇನೆ, ನನಗೆ ಇದು ಮೆಡಲ್ ಹಾಕಬೇಕಂತ ಏನಿಲ್ಲ.
ಇದು ಈ ಮೆಡಲ್ ಯಾಕೆ ಹಾಕೋದು ಹೇಳಿದರೆ, ಈಗ ನೀವು ಇದನ್ನು ಮೆಡಲನ್ನು ನೋಡಿದಿರ, ನಿಮಗೆ ಎಂತ ಅಂದರೆ ಒಂದು ಬೇರೆ ಮನೋಭಾವನೆ ಬರಬೇಕು. ಅರೆ ಇದು ರಾಗತರಂಗ ರಿಜಿಸ್ಟರ್ಗೆ ಸರ್ ಇವರೆಲ್ಲ ಕರೆದು ಇವರಿಗೆ ಸನ್ಮಾನ ಮಾಡಿದರು, ಇವರಿಷ್ಟು ಮೆಡಲ್ ಹಾಕಿ ನಿಂತಿದ್ದಾರೆ. ನೆಕ್ಸ್ಟ್ ಒಂದು ಸ್ವಲ್ಪ ವರ್ಷದ ನಂತರ ನನ್ನ ಮಗ ಸಹ ಹೀಗೆ, ಅವನ ಹತ್ರ ಎಷ್ಟು 9 ಇರೋದಲ್ಲ, ನನ್ನ ಮಗ ಕಡಿಮೆ ಹೇಳಿದ 11 ಮೆಡಲ್ ಹಾಕಿ ಈ ಸ್ಟೇಜಲ್ಲಿ ಬಂದು ನಮ್ಮಲ್ಲಿ ಹೀಗೆ ಮಾತಾಡಿ ತಮ್ಮ ಎಕ್ಸ್ಪೀರಿಯೆನ್ಸ್ ಹೇಳಬೇಕೆಂಬ ಮನೋಭಾವನೆ ತಮಗೆ ಬರಬೇಕು. ತಮಗೆ ಇಷ್ಟು ಬಂದರೆ ಮಗನಿಗೆ ಸ್ವಲ್ಪ ಹೇಳಿ, ಅವನಿಗೆ ಈ ಎಂತ ನೀವೀಗ ಸಂಗೀತದಲ್ಲಿ ಭಾವಗೀತೆ ಸೇಮ್ ಅದರೊಟ್ಟಿಗೆ ಅದನ್ನು ನನಗೆ ವಾಯ್ಸ್ ಸರಿಯಿಲ್ಲ, ಅದೇ ಹೇಳಿ ದೇಶ 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 ನನ್ನದು, ಈ ಸಾಂಗನ್ನು ಒಂದೊಂದು ದಿವಸ ಮನೆಯಲ್ಲಿ ಹಾಕಿ, ಈಗ ದೇಶದ ಬಗ್ಗೆ ಹೀಗೆ, ದೇಶದ ಮೇಲೆ ಹೀಗೆ ರೆಸ್ಪೆಕ್ಟ್ ಕೊಡು, ಅದನ್ನೆಲ್ಲ ತುರುಕಿಸಿ. ಈಗ ತುರುಕಿಸಿದರೆ ಮಾತ್ರ, ಇಲ್ಲದ್ರೆ ಮೊಬೈಲಿಗೆ ವಾಪಸ್ ಬರೋದಿಲ್ಲ. ಮತ್ತೆ ನೋಡಿ ನೀವು, ನಾವು ಹೆಚ್ಚು ಹೇಳಿದೆ, ಇಲ್ಲಿ ನಾನು ಹೇಳಿದೆ ಸರ್ವಧರ್ಮ ಏಕತಾ ಸ್ಥಳದಲ್ಲಿ ನಾವು ಓದಿದವ ನಾನು, ಆದರೆ ನಾನು ಇಲ್ಲಿ ಸ್ವಲ್ಪ ಹಿಂದೂಗಳು ಜಾಸ್ತಿ ಇದ್ದಾರೆ. ಹಾಗೆ ಹೇಳ್ತೇನೆ, ನಾನೊಂದು ವಿಷಯ ಹೇಳ್ತೇನೆ. ನಮ್ಮ ಹಿಂದೂಗಳಲ್ಲಿ ಒಂದು ಪ್ರಾಬ್ಲಮ್ ನೋಡಿಂತೆ, ಅವನಿಗೆ ಬಟಣಿ ಕಡಲೆ ಸಿಗಲಿಲ್ಲ ಆತ್ಮಹತ್ಯೆ, ಏನು ಕಡಲೆಕಾಯಿ ಅದು ಸಿಕ್ಕಲಿಲ್ಲ ಅವ ಆತ್ಮಹತ್ಯೆ, ಇದು ಸಿಕ್ಕಲಿಲ್ಲ ಆತ್ಮಹತ್ಯೆ. ಎದುರಿಸುವ ಛಲ ಇಲ್ಲ ನಮ್ಮ ಹಿಂದೂಲಿ. ನಾನು ಕೆಲವು ಇದರಲ್ಲಿ ನೋಡಿದ್ದೇನೆ, ನಮ್ಮ ಛಲ ಇಲ್ಲ. ಅದರ ಧರ್ಮದ ವಿಷಯ ನಾನು ಮಾತಾಡೋದಿಲ್ಲ, ನಮ್ಮದರಲ್ಲಿ ಹೇಳೋದು ನಾನು. ಯಾಕೆ ಇಲ್ಲ ನಮ್ಮನ್ನು ಎದುರಿಸುವ ತಾಕತ್ತಿಲ್ಲ. ಅದಕ್ಕೆ ಎಂತ ಹೇಳಬೇಕಾದ್ರೆ, ತಮ್ಮ ಮಕ್ಕಳಿಗೆ 100% ಭಗವದ್ಗೀತೆಯನ್ನು ಓದಿ ತಿಳಿಸೋದು ಒಂದು ದಿವಸ ತಾಯಿ, ಮರುದಿವಸ ಮಗು ಓದಿ ಅದನ್ನು ತಾಯಿಗೆ ತಿಳಿಸಬೇಕು. ಅದು ರೊಟೇಷನಲ್ಲಿರಬೇಕು. ಯಾಕಂದರೆ ಅವರವರು ಓದಿದರೆ ಅದರಲ್ಲಿ ಎಲ್ಲ ಬರೆದುಂಟು. ಏನು ಜೀವನದಲ್ಲಿ ಏನಾದರೂ ಪ್ರಾಬ್ಲಮ್ ಅದನ್ನು ಹೇಗೆ ಎದುರಿಸಬೇಕೆಂಬುದನ್ನು ಎಲ್ಲ ಬರೆದುಂಟು. ಅದಕ್ಕಾಗಿ ನಾನು ಹೇಳೋದು, ತಾವು ತಮ್ಮ ಮಕ್ಕಳಿಗೆ ಅದನ್ನು ಓದಿ ಒಂದು ದಿವಸ ನೀವು ಹೇಳಿ, ಅದನ್ನು ಎಕ್ಸ್ಪ್ಲೇನ್ ಮಾಡಿ, ಹೇಗೆಲ್ಲ ಜೀವನದಲ್ಲಿ ಏನಾದರೂ ಪ್ರಾಬ್ಲಮ್ ಅದು ಹೇಗೆ ಅದನ್ನು ಎದುರಿಸಬೇಕು. ಸೇಮ್ ಒಂದು ದಿವಸ ಅವನಿಗೆ ಓದಲಿಕ್ಕೆ ಗೊತ್ತಿಲ್ಲ, ಜೋಡಿಸಿ ಹೇಳಿ ಅದನ್ನು ಓದು, ಇದರ ಬಗ್ಗೆ ತಿಳಿದುಕೊಳ್ಳು ಅಂತ. ಆಗ ಆತ್ಮಹತ್ಯೆ ಕೇಸ್ ಸತ್ಯ ಹೇಳ್ತೇನೆ ನಾನು. ಕೇಳು, ಊರಿಗೆ ಬರುವಾಗ ಅಂಚೆ ಮಾರ ಅವಳು ಬಲ್ದವನಿಗೆ ತಾಯಿಗೆ ಅವು ಅಂಚಾಣ, ಅದು ಒಳ್ಳೆಯದಲ್ಲ. ಎದುರಿಸ್ಲಿಕ್ಕೆ ಕಲಿಸಿರಿ. ನಾವು ಸೋಲುವುದಿಲ್ಲ. ಲಾಸ್ಟಿಗೆ ಒಂದು ಆರ್ಮಿಯ ಬಗ್ಗೆ ಹೇಳ್ತೇನೆ. ಸೈನಿಕ ಹೇಳಿದರೆ ಏನಂತ, ಭೂಮಿಯಲ್ಲಿ ಯಾರನ್ನೂ ಬೇಕಾದರೂ ಸೋಲಿಸಬಹುದು, ಭೂಮಿಯಲ್ಲಿ ಯಾರನ್ನೂ ಬೇಕಾದರೂ ಸೋಲಿಸಬಹುದು, ಯಾರನ್ನೂ ಬೇಕಾದರೂ ನೋವಿಸಬಹುದು, ಆದರೆ ಸೋಲಿನಲ್ಲಿಯೂ ನೋವಿನಲ್ಲಿಯೂ ನಗುವಂಥ ಸೈನಿಕನನ್ನು ಯಾರಿಂದಲೂ ಸೋಲಿಸಲು ಸಾಧ್ಯವಿಲ್ಲ. ಜೈ. ನೋಡಿ, ಅವರು ಹೇಳಿದರು, ಇದು ಭಾರತ್ ಮಾತಾಕಿ ಗೇಟಿಂದ ಹೊರಗೆ ಹೋಗಿಲ್ಲ, ಭಾರತ್ ಮಾತಾಕಿ ಸ್ವಲ್ಪ ಗೇಟ್ ರೋಡ್ ತನಕ ಹೋಯಿತು. ಭಾರತ್ ಮಾತಾಕಿ, ಭಾರತ್ ಮಾತಾಕಿ, ಭಾರತ್ ಮಾತಾಕಿ. ಜೈ ಹಿಂದ್. ನನಗೆ ಇಲ್ಲಿ ಅನುವು ಮಾಡಿಕೊಟ್ಟ ಎಲ್ಲರಿಗೂ ಮನಪೂರ್ವಕವಾದ ಧನ್ಯವಾದ. ನಮಸ್ತೆ.